कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀ ಧ್ವನಿ ಸಂಚಿಕೆ 3 ಈ ವಿಶೇಷ ರೇಡಿಯೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ಇಂದಿನ ಮಹಿಳೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಕಲೆ ಸಾಹಿತ್ಯದಲ್ಲಿ, ಕ್ರೀಡೆಯಲ್ಲಿ ಮಾತ್ರವಲ್ಲದೆ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿಕೊಂಡಿದ್ದಾಳೆ. ಆದರೆ ಮಹಿಳೆಯ ಒಂದು ಸುರಕ್ಷತೆ ಅಂತ ಬಂದಾಗ ಅದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಯನ್ನ ಇನ್ನಷ್ಟು ಬಲಪಡಿಸುವಂತಹ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು 2025 ನವೆಂಬರ್ 19ರಂದು ಅಕ್ಕಾಪಡೆ ಎಂಬ ವಿಶೇಷ ಪೊಲೀಸ್ ತಂಡವನ್ನ ಆರಂಭಿಸಿದೆ. ಈ ಅಕ್ಕಪಡೆ ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತದೆ, ಮಹಿಳೆಯರು ಇದರಿಂದ ಹೇಗೆಲ್ಲ ಸಹಾಯವನ್ನ ಪಡೆಯಬಹುದು ಎಂಬ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಸುಮನ್ ಪವಾರ್, PSI, ಸೈಬರ್ ಅಪರಾಧ ಪೊಲೀಸ್ ಠಾಣೆ ಬೆಳಗಾವಿ ನಗರ, ಮತ್ತು ಎ ರುಕ್ಮಿಣಿ, PSI, ಕಾನೂನು ಸುವ್ಯವಸ್ಥೆ ಕ್ಯಾಂಪ್ ಪೊಲೀಸ್ ಠಾಣೆ ಬೆಳಗಾವಿ. ಮೇಡಮ್, ತಮ್ಮಿಬ್ಬರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಮೇಡಮ್, ಇವಾಗ ಮಹಿಳಾ ದಿನಾಚರಣೆಯನ್ನು ಆಚರಿಸುವಂತಹ ಈ ಒಂದು ಸುಸಂದರ್ಭದಲ್ಲಿ ಮಹಿಳೆಯ ಒಂದು ಸಂರಕ್ಷಣೆಯ ಬಗ್ಗೆ ಮಾತಾಡಲೇಬೇಕು. ಹಾಗಾಗಿ ಹೇಳಿ ಮೇಡಮ್, ಇವಾಗ ಅಕ್ಕಪಡೆ ಅಂದ್ರೇನು, ಅದು ಯಾವ ಒಂದು ಉದ್ದೇಶದಿಂದ ಅಕ್ಕಪಡೆಯನ್ನು ಆರಂಭ ಮಾಡಲಾಯಿತು ಅಂತ ಮೇಡಮ್? ಮೊದಲನೇದಾಗಿ ಈ ಅಕ್ಕಪಡೆ ಅನ್ನೋದು ಒಂದು ಸ್ಲೋಗನ್ ಇದೆ, ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದು ಒಂದು ಬಂದುಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಗೃಹ ಇಲಾಖೆ ಎರಡರ ವತಿಯಿಂದ ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಈ ಒಂದು ಯೋಜನೆ ತುಂಬ ಹೆಲ್ಪ್ಫುಲ್ ಆಗಿದೆ. ಇನ್ನೊಂದೇನೆಂದರೆ ಮಹಿಳೆಯರ ರಕ್ಷಣೆ, ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಮತ್ತು ದೌರ್ಜನ್ಯ ತಡೆಗಟ್ಟೋಕ್ಕೋಸ್ಕರ, ಅದಕ್ಕೋಸ್ಕರ ಮತ್ತು ತ್ವರಿತಗತಿಯಲ್ಲಿ ಕ್ವಿಕ್ ರೆಸ್ಪಾನ್ಸಲ್ಲಿ ಅವ್ರಿಗೆ ನ್ಯಾಯ ಒದಗಿಸ್ಕೋಸ್ಕರ, ಇಮಿಡಿಯೇಟ್ ಆ್ಯಕ್ಷನ್ ಕೊಡೋಕ್ಕೋಸ್ಕರ ಆ ಒಂದು ಇದನ್ನ ಎರಡು ಇಲಾಖೆ ಡಿಸ್ಕಷನ್ ಮಾಡ್ಕೊಂಡು ಈ ಒಂದು ಯೋಜನೆ ತಂದಿದೆ. ಅದರಲ್ಲೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಮಾನ್ಯ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಯೋಜನೆಯನ್ನು ಭಾಳ ಉತ್ಸುಕತೆಯಿಂದ ತಂದಿದ್ದಾರೆ. ಸೊ ಅದು ಅವರ ಒಂದು ಆಶಯ. ಇನ್ನೊಂದು ಹೇಳ್ಬೇಕಂದ್ರೆ ಈ ಒಂದು ಯೋಜನೆ ನಾವೀಗ 12ನೇ ಶತಮಾನ ಹೇಳ್ತೀವಲ್ಲ, ಸ್ತ್ರೀ ಸಮಾನತೆಯನ್ನು ಆವಾಗಲೇ ಅಕ್ಕಮದೇವಿಯವರು ಪ್ರಸ್ತುತಪಡಿಸಿದ್ರು. ವಚನ ಸಾಹಿತ್ಯದಲ್ಲಿ ತಮ್ಮ ಒಂದು ನೆಲೆಗಟ್ಟನ್ನು ಸಾಬೀತುಪಡಿಸಿ ಹೆಣ್ಣು ಗಂಡು ಎಂಬುದಿಲ್ಲ, ಎಲ್ಲ ಸರಿಸಮಾನರು ಅಂತಂದು ಆವಾಗ ಬಸವಣ್ಣ ಮತ್ತು ಆ ಒಂದು ಕಾಲ 12ನೇ ಶತಮಾನದಲ್ಲಿ ಅಕ್ಕಮದೇವಿಯವರೇ ಆವಾಗ ವಚನ ಸಾಹಿತ್ಯದ ಮೂಲಕ ಸ್ತ್ರೀ ಸಮಾನತೆಯನ್ನು ಎತ್ತಿಡಿರು. ಸೊ ಆ ಒಂದು ಉದ್ದೇಶ ಇಲ್ಲಿ ಕೂಡ ಈ 21ನೇ ಶತಮಾನದಲ್ಲಿ ಸರಿಸಮಾನವಾದ ಸಮಾಜ ಪ್ಲಾಟ್ಫಾರ್ಮ್, ಹೆಣ್ಣು ಗಂಡು ಅಲ್ಲದೆ ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಮತ್ತು ಸ್ತ್ರೀಯರು ಯಾವುದರಲ್ಲಿ ಕಡಿಮೆ ಇಲ್ಲ ಅನ್ನೋದರಲ್ಲಿ ಸಾಬೀತುಪಡಿಸೋಕ್ಕೋಸ್ಕರ, ಮತ್ತು ಈ ಒಂದು ಶತಮಾನದಲ್ಲಿ ಹೇಳಬೇಕು, ಇನ್ನು 18 ನಮಗೆ ಕಾನ್ಸ್ಟಿಟ್ಯೂಷನ್ ಬಂದಾಗಿದ್ದನ್ನು ದುರ್ಬಲ ವರ್ಗಗಳು ಅಂತ ಕರೀತಾ ಇರೋದಂದರೆ ಯಾರು? ಮಹಿಳೆ, ಮಕ್ಕಳು ಮತ್ತು ವಯೋವೃದ್ಧರು. ಸೊ ಆ ಒಂದು ದುರ್ಬಲ ವರ್ಗಗಳ ರಕ್ಷಣೆ ಸರ್ಕಾರದ್ದು ಆಗಿರುತ್ತೆ, ಸಂವಿಧಾನದದ್ದು ಆಗಿರುತ್ತೆ, ಮತ್ತು ಸಮಾಜದಲ್ಲಿ ಕಳಕಳಿರೋ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಕೂಡ ಆಗಿರುತ್ತೆ. ಸೊ ಈ ಎಲ್ಲದನ್ನು ಮನಗಟ್ಟು ಮಾಡಿಕೊಂಡು ಈ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಗೃಹ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮ ತಂದಿದ್ದಾರೆ. ಸೊ ಇದನ್ನು ನಾವು ತುಂಬ ಯಶಸ್ವಿಯಾಗಿ ಮಾಡಬೇಕು. ಅದರಲ್ಲೂ ಕೂಡ ನಮ್ಮ ಮಾನ್ಯ ಕಮಿಷನರ್ ಸಾಹೇಬರು ಇದರದ್ದು ಭಾಳ ಉತ್ಸುಕತೆ ಹೊಂದ್ಬಿಟ್ಟು ಪ್ರತಿ ವಾರ ನಮ್ಮನ್ನ ಅದ್ರ ರಿವ್ಯೂ ತೊಗೊತಾರೆ. ಪ್ಲಸ್ ಏನು ರೆಸ್ಪಾನ್ಸ್ ತೊಗೊಂಡ್ರಿ, ಎಷ್ಟು ಇದು ಅದು ಕೇಸುಗಳು, ಎಷ್ಟು ಸೊಲ್ಯೂಷನ್ ಕೊಟ್ರಿ. ಸೊ ಇದು ಒಂದಾಗಿದೆ. ಸೊ ಹಾಗಾಗಿ ಆ ಒಂದು ಅಕ್ಕ ಮಹಾದೇವಿಯ 12ನೇ ಶತಮಾನ ಅಕ್ಕ ಮಹಾದೇವಿಯ ಒಂದು ಛಲ ಇರ್ಬೋದು, ಆ ಸ್ತ್ರೀ ಸಮಾನತೆ ಪ್ಲ್ಯಾಟ್ಫಾರ್ಮ್ ಇರ್ಬೋದು, ಈಗ ಕೂಡ ನಮ್ಮ ಈ ಒಂದರಲ್ಲಿ ಇಂಪ್ಲಿಮೆಂಟೇಷನ್ ಆಗ್ತಿದೆ. ಸೊ ಅದ್ರ ಮೂಲಕ ಮಹಿಳೆಯರು ಒಂದು ಉತ್ತಮ ವ್ಯವಸ್ಥೆಯಲ್ಲಿ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡೋಕ್ಕೆ ಮತ್ತು ಸಮಾಜದ ಮುನ್ನೆಲೆ ಬರೋಕ್ಕೆ ಸಹಾಯವಾಗುತ್ತೆ. ಇದು ಮಾತ್ರ ಹೇಳ್ಬೋದು. ಖಂಡಿತ ಮೇಡಮ್, ಇವಾಗ ಅಕ್ಕಪಡೆ ಅನ್ನುವ ಒಂದು ಈ ಹೆಸರನ್ನು ಕೇಳಿದ ತಕ್ಷಣ ಒಂದು ಆತ್ಮೀಯತೆಯ ಭಾವ ಮೂಡುತ್ತೆ ಎಲ್ಲರಲ್ಲೂ. ಹೇಳಿ ಮೇಡಮ್, ಇವಾಗ ಈ ಅಕ್ಕಪಡೆ ಅನ್ನುವ ಹೆಸರಿನ ಹಿಂದಿರುವಂತಹ ಒಂದು ಸಂದೇಶ ಏನು ಅಂತ? ಅಕ್ಕ ಅನ್ನೋ ಹೆಸರಲ್ಲೇ ಭಾಳ ಇದೆ ರೀ. ಅಕ್ಕ ಅಂದರೆ ಶಕ್ತಿ, ಅಕ್ಕ ಅಂದರೆ ಪ್ರೀತಿ, ಅಕ್ಕ ಅಂದರೆ ವಾತ್ಸಲ್ಯ. ಅಕ್ಕ ಪಡೆ ಅಂದರೆ ಅ ಫೋರ್ಸ್. ಸೊ ಈಗ ನಮ್ಮಲ್ಲಿ ನಾವು ಕಾನೂನು ಕ್ರಮಗಳು ಕೈಗೊಳ್ತೀವಿ ಅಕ್ಕಪಡೆ ಮೂಲಕ. ಹಾಗೆ ಯಾರು ಸಂತ್ರಸ್ತಿದ್ರೆ, ಯಾವುದಾದ್ರೂ ಮಹಿಳೆ, ಯಾವುದಾದ್ರೂ ಮಗು, ಯಾರಿಗಾದ್ರೂ ಏನಾದರೂ ಹೆಲ್ಪ್ ಬೇಕಿದ್ರೆ, ಹೆಂಗೆ ಮನೆಯೊಳಗಿನ ಅಕ್ಕ ಎಲ್ಲರಿಗೂ ಕೇರ್ ತೊಗೊಳ್ತಾಳೆ, ಅದೇ ರೀತಿ ನಾವು ಯಾರಿಗಾದ್ರೂ ಏನಾದರೂ ಹೆಲ್ಪ್ ಬೇಕಾಗಿದ್ದರೆ ಅವರಿಗೆ ಈಗ ಒಬ್ಬ ಮಹಿಳೆ ಕೌನ್ಸ್ಲಿಂಗ್ ಬೇಕಾಗಿರ್ಬೋದು, ಅವಳಿಗೆ ಮನೆಯಿಂದ ಹೊರಗೆ ಹಾಕಿರ್ತಾರೆ, ಅವ್ರಿಗೆ ಒಂದು ಶೆಲ್ಟರ್ ಬೇಕಾಗತ್ತೆ. ಸೊ ನಾವು ಆ ರೆಸ್ಪೆಕ್ಟ್ ಶೆಲ್ಟರ್ ಹೋಮ್, ಸಖಿ ಕೇಂದ್ರಕ್ಕಾಗಲಿ ಮತ್ತು ರಿಮೈಂಡ್ ಹೋಮ್ಸ್ಗಾಗಲಿ
ಎಲ್ಲದಕ್ಕೂ ನಾವು ಅವರಿಗೆ ಕನ್ಸರ್ನ್ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಾವು ಎಲ್ಲಿ ತಲುಪಿಸಬೇಕೋ ಅಲ್ಲಿ ಸೇಫಾಗಿ ತಲುಪಿಸ್ತೀವಿ. ಸೊ ದಿಸ್ ಈಸ್ ಅ ಮೇನ್ ಮೋಟಿವ್ ಆಫ್ ಅಕ್ಕ ಪಡೇರಿ. ಮೇಡಮ್, ಇನ್ನು ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಮತ್ತು ಶಾಲೆಗಳು, ಕಾಲೇಜುಗಳ ಒಂದು ಸುತ್ತಮುತ್ತ ಮಹಿಳೆಯರು ಎದುರಿಸುವ ಸಮಸ್ಯೆಗಳಾಗಿರಬಹುದು, ಕಿರುಕುಳಗಳನ್ನು ತಡೆಗಟ್ಟುವಲ್ಲಿ ಈ ಒಂದು ಅಕ್ಕಪಡೆ ಯಾವ ರೀತಿಯ ಒಂದು ಕಾರ್ಯಾಚರಣೆಯನ್ನು ನಡೆಸುತ್ತೆ ಅಂತ ಮೇಡಮ್? ಮೊದಲನೇದಾಗಿ ಹೇಳ್ಬೇಕಂದ್ರೆ ಈವನ್ ಟೀಚಿಂಗ್ ಅಂತ ಜಾಸ್ತಿ ಇದೆ ಎಲ್ಲ ಕಡೆ ಇದೆ. ಬಟ್ ಕೆಲವೊಂದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಇನ್ನೊಂದು ಕಡೆ ಎಕ್ಸ್ಪ್ರೆಸ್ ಮಾಡಲ್ಲ. ಕೆಲವೊಂದು ಕಡೆ ದೂರು ಕೊಡ್ತಾರೆ, ಒಂದು ಕಡೆ ಕೊಡಲ್ಲ. ಸೊ ಈ ದೂರು ಕೊಡದಾರಂಥ ಸಮುದಾಯಕ್ಕೆ ಮೀನ್ಸ್ ಅಲ್ಲೇ ಮಹಿಳಾ ಮತ್ತು ಮಕ್ಕಳು. ಸೊ ಅಂಥ ಟೈಮಲ್ಲಿ ಈ ಅಕ್ಕಪಡೆ 8 to 8 hour ಅಂದರೆ 2 ಶಿಫ್ಟಲ್ಲಿ ಕೆಲಸ ಮಾಡುತ್ತೆ. ಸೊ ಆ ಥರ ಕಣ್ಣಾಗ ನೋಡಿದ ತಕ್ಷಣ ಅದನ್ನು ರೆಸ್ಕ್ಯೂ ಮಾಡಿ ಅದು ಸಂಬಂಧಪಟ್ಟ ನಿಜವಲ್ಲೂ ಟೀಚಿಂಗ್ ಆಗಿದ್ದರೆ ಫಸ್ಟು ವಾರ್ನ್ ಮಾಡ್ತಾರೆ. ಆಮೇಲೆ KP ಆ್ಯಕ್ಟ್ ಈ ಥರದೊಂದು ಪೆಟಿ ಕೇಸ್ಗಳು ಹಾಕ್ತಾರೆ. ತದನಂತರದಲ್ಲಿ ಅದು ಮತ್ತೆ ರಿಪೀಟ್ ಆಯಿತು ಅಂತಂದರೆ ಆಯಾ ಸಂಬಂಧಪಟ್ಟ ಸ್ಟೇಷನ್ ಜುರಿಡಿಕ್ಷನಲ್ಲಿ ಕೇಸ್ ದಾಖಲಾಗುತ್ತೆ. ಇದು ಒಂದು ಮೋಟಿವ್ ಅದ್ರದ್ದು ಮೇನ್. ಯಾಕಂದರೆ ಫಸ್ಟ್ ಒಮ್ಮೆಟ್ಟಿಗೆ ಅತಿರಿಕಕ್ಕೆ ಹೋಗ್ದೇ ಅವ್ರಿಗೂ ಕೂಡ ಅದ್ರ ತಿಳಿ ಹೇಳೋ ಸಮಾಜ ತಿದ್ದು ಮೂಲಕ ಇದು ಮಾಡೋಕ್ಕೆ ನೋಡ್ತಾರೆ. ಅದು ಆಗಲಿಲ್ಲಂದರೆ ತದನಂತರಲ್ಲಿ ಕಾನೂನು ರೀತಿ ಏನು ಕ್ರಮ ಇದೆ ಆ ಸಂಬಂಧಪಟ್ಟ ಜುರಿಡಿಕ್ಷನ್ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡಿ ಅದ್ರ ಮೂಲಕ ಏನಂತಂದರೆ ಕಾನೂನಿನ ಭಯ ಹುಟ್ಟಿಸಲಾಗುತ್ತೆ. ಇದು ಮಾತ್ರ ಇದ್ರ ಮೋಟಿವ್. ಆಮೇಲೆ ಎಷ್ಟೋ ಜನರಿಗೆ ತಮ್ಮ ಮಕ್ಕಳಿಗಾಗಿ, ಮಹಿಳೆಯರಿಗಾಗಲಿ ತಮ್ಮ ಕಾನೂನುಗಳ ಬಗ್ಗೆ ಅರಿವಿರಂಗಿಲ್ಲ ರೀ. ಸೊ ಇದರ ಮೂಲಕ ನಾವು ಅರಿವು ಮೂಡಿಸ್ತಾ ಇದ್ದೀವಿ, ಜಾಗೃತಿ ಮಾಡ್ತಾ ಇದ್ದೀವಿ, ಅವೇರ್ನೆಸ್, ವಿ ಆರ್ ಸ್ಪ್ರೆಡಿಂಗ್ ದ ಅವೇರ್ನೆಸ್. ಸೊ ಮಕ್ಕಳಿಗೆ ಮತ್ತು ಎಸ್ಪೆಷಲಿ ಮಹಿಳೆಯರಿಗೆ ನಾವು ಪ್ರತಿಯೊಂದು ಸ್ಕೂಲು, ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀವಿ. ಲೇಡೀಸ್ ಹಾಸ್ಟೆಲ್, ಗೌರ್ಮೆಂಟ್ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗೆ ಹೋಗಿ ಅವರಿಗಾಗಿ ಯಾವ್ಯಾವ ಕಾನೂನುಗಳಿವೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಯಾವ್ಯಾವ ಸೌಲಭ್ಯಗಳಿವೆ ಇದ್ರ ಬಗ್ಗೆ ನಾವು ಮಾಹಿತಿ ನೀಡ್ತಾ ಇದ್ದೀವಿ. ಅಟ್ಲೀಸ್ಟ್ ಅವರಿಗೆ ಗೊತ್ತಾದರೆ ನಾಳೆ ಅವ್ರ ಅಥವಾ ಬೇರೆದವ್ರು ಯಾರಾದರೂ ಸಂಕಷ್ಟದಲ್ಲಿದ್ದಾಗ ಆ ನಾಲೆಜ್ ಅವ್ರಿಗೆ ಹೆಲ್ಪ್ ಆಗಲಿ. ಸೊ ಅವೇರ್ನೆಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೋಟಿವ್ಸ್ ಆಫ್ ಅವರ್ ಅಕ್ಕ ಪಡೇರಿ. ಮೇಡಮ್, ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಮಕ್ಕಳ ಮೇಲೆ ಒಂದು ದೌರ್ಜನ್ಯ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ತಾವು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಯಾವ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ ಶಾಲಾ ಕಾಲೇಜುಗಳಲ್ಲಿ? ಎಸ್, ಇದಕ್ಕೆ ಸಂಬಂಧಪಟ್ಟ ಮೇಡಮ್ ಏನಾಗಿದೆ ಅಂದರೆ ಪೋಕ್ಸೋ ಕಾಯ್ದೆ ಕುರಿತು ನಾವು ಈಗ ಶಾಲೆ ಆಯಿತು, ಕಾಲೇಜ್ ಆಯಿತು, ಡಯಟ್ ಅದು ಈ ಟೀಚರ್ಸ್ ಟ್ರೈನಿಂಗ್ ಇರುತ್ತಲ್ಲ, ಅಲ್ಲಿ ನಮ್ಮ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ನಮ್ಮನ್ನು ಅದಕ್ಕೆ ಡೆಪ್ಯೂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಮತ್ತು ಅದಕ್ಕೆ ಮತ್ತು ಸ್ಲೈಡ್ಗಳನ್ನ ನಾವೆಲ್ಲ ಇದು ಮಾಡಿಕೊಂಡು ಶಾಲಾ ಶಿಕ್ಷಕರು ಮತ್ತು ಕಾಲೇಜ್ ಶಿಕ್ಷಕರು ಅವ್ರಿಗೆಲ್ಲಗೂ ಕೂಡ ನಾವು ಟೀಚ್ ಮಾಡ್ತೀವಿ ಇದ್ರ ಮೂಲಕ. ಯಾಕಂದ್ರೆ ಬೇಸಿಕ್ ದ ಪಾಯಿಂಟ್ ಈಸ್ ಶಾಲೆ ಅಂತಂದರೆ 0 to 6, 6 to 12 ಅಂತ ಡಿಗ್ರಿ, ಈ ಹಂತದಲ್ಲಿ ಎಲ್ಲ ಹಂತದಲ್ಲೂ ಶಿಕ್ಷಣ ಕಲಿಯಲ್ಲಿ ಮಕ್ಕಳು ಹೆಚ್ಚಾಗಿ ಒಂದು ಲೈಂಗಿಕ ಶೋಷಣೆಗೆ ಒಳಗಾಗ್ತಾರೆ. ಸೊ ಆ ಒಂದು ಕಾಯ್ದೆಯ ತೀವ್ರತೆ, ಆ ಒಂದು ಕಾಯ್ದೆಯ ತ್ವರಿತತೆಯ ಬಗ್ಗೆ ನಾವು ಹೇಳೋಕ್ಕೋಸ್ಕರ ನಮ್ಮನ್ನು ಅದಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಈಗ 4-5 ಕಡೆಗಳಲ್ಲಿ ನಾನು ಟೀಚ್ ಮಾಡಿದ್ದೀನಿ. ಅದು ಬೆನಿಫಿಟ್ ಏನಾಗುತ್ತೆ ಅಂತಂದರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಮೇಡಮ್. ಏನಾಗಿದೆ ಅಂತಂದರೆ ಸೇಫ್ ಆ್ಯಂಡ್ ಅನ್ಸೇಫ್ ಟಚ್ ಬಗ್ಗೆ ಆ ಒಂದು ಮಗುಗೆ ನಾವು ಟೀಚ್ ಕೊಟ್ಟಾಗ ನಾವು ಟೀಚರ್ಸಿಗೆ ಕೊಟ್ಟಿರ್ತೀವಿ, ಟೀಚರ್ಸ್ ಮಗಳಿಗೆ ಕೊಟ್ಟಾಗ ಅಥವಾ ನಾವು ಸ್ಕೂಲ್ ಕಾಲೇಜ್ಗೆ ಭೇಟಿ ಕೊಟ್ಟು ಹೇಳಿದಾಗ ಆ ಮಗುವಿಗೆ ತ್ವರಿತವಾಗಿ ಅಲ್ಲಿ ಒಂದು ಅಫೆನ್ಸಿಗೆ ಬಲಿಯಾದಾಗ ಇಮಿಡಿಯೇಟಾಗಿ ಆ ಮಗು ಇವಾಗ ಎಷ್ಟು ರೆಸ್ಪಾನ್ಸ್ ಮಾಡಿದೆ ಅಂದರೆ ಮೊನ್ನೆ ಒಂದಿದ್ರ ಉದಾಹರಣೆ, ಮಗು ಅವನು ಅಲ್ಲಿ ಶಾಲಾ ಒಬ್ಬ ಶಿಕ್ಷಕ ಆ ಮಗುನ ಟಚ್ ಮಾಡಿದಾಗ ಇಮಿಡಿಯೇಟಾಗಿ 193 ಕಾಲ್ ಮಾಡಿ ತನ್ನ ದೂರನ್ನು ಹೇಳಿದೆ. ಮಗು ಸಣ್ಣವಳೇನು, ಒನ್ ಫಸ್ಟ್ ಸ್ಟ್ಯಾಂಡರ್ಡ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಆ ಮಗುನ ಜಡ್ಜ್ ಸಾಹೇಬರು ಕೇಳಿದಾಗ, ಬಾಪುಟ ನಿನಗೆ ಏನಾಗಿದೆ, ಇದನ್ನ ಯಾರು ಹೇಳಾಕಿದ್ರು, ನಿನಗೆ ಹಿಂಗೆ ಇದ್ರ ದೂರ ದಾಖಲು ಮಾಡೋಕ್ಕೆ ಅಥವಾ ಇದನ್ನ ಇನ್ಫಾರ್ಮೇಷನ್ ಹಿಂಗೆ ಹೇಳ್ಬೇಕಂತ ಯಾರು ಹೇಳ್ಕೊಟ್ರು ಅಂತ ಅಂದಾಗ, ಸೊ ಅವಳು ಹೇಳಿದ್ದು ಒಂದೇ ಒಂದು ಮಾತು, ನಮಗೆ ನಮ್ಮ ಶಾಲೆಯಲ್ಲಿ ಸ್ಕೂಲಲ್ಲಿ 193 ಬಗ್ಗೆ ಈ ಥರ ಸೇಫ್ ಆ್ಯಂಡ್ ಅನ್ಸೇಫ್ ಟಚ್ ಬಗ್ಗೆ ಮಾಡಿದರೆ, ಈ ಥರ ಬ್ಯಾಡ್ ಟಚ್ ಮಾಡಿದರೆ ಹಿಂಗೆ ಇಲ್ಲಿ ದೂರ ಕೊಡಬೇಕು, ಹಿಂಗೆ ಹೇಳಿದರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ನಮ್ಮ ದೇಹ ನಮ್ಮ ಹಕ್ಕು ಅಂತಂತ ಹೇಳಿ ಈ ಥರ ಹೇಳಿದರು. ಸೊ ಹಂಗಾಗಿ ನಾನು ಹೇಳಿದೆ ಅಂಕಲ್ ಅಂತ ಹೇಳಿ. ಸೊ ಇದು ಎಷ್ಟು ರಿಫ್ಲೆಕ್ಟ್ ಆಯಿತು ಅಂದರೆ, ಸೊ ಒಂದು ಸಣ್ಣ ಮಗು ಇನ್ನು ಆ ಪ್ರೈಮರಿ ಹಂತದಲ್ಲಿ ಓದ್ತಾರ ಮಗುಗೆ ಆ ಒಂದು ಇದು ಬರ್ತದೆ ಅಂದರೆ ಈ ಒಂದು ಶಿಕ್ಷಣ ಬೇಕೇ ಬೇಕು. ಸೊ ಹಾಗಾಗಿ ಎಲ್ಲ ಶಾಲಾ ಕಾಲೇಜುಗಳಾಗಲಿ ನಾವು ಕೂಡ ಪೋಕ್ಸೋ ಕಾಯ್ದೆ ಮತ್ತು ಈ ಥರ ಅದ್ರ ಜೊತೆ ಬೇರೆ ಈಗ ಡ್ರಗ್ ಅವೇರ್ನೆಸ್ ಆಯಿತು, ಆ್ಯಂಟಿ ಡ್ರಗ್ ಕಮಿಟಿ ಆಯಿತು, ಅದ್ರ ಬಗ್ಗೆನೂ ಕೂಡ ಹೇಳ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಈ ಶೋಷಣೆ ಅಂದರೆ ಮೇನ್ ನಾವು ಬೆಳವಣಿಗೆ ಅಂತ ನಮ್ಮ ಸಮಾಜ ಬರಬೇಕು ಅಂತಂದರೆ ಮೇನ್ ಬೇಕಾಗಿರೋದು ಮಹಿಳೆಯರ ರಕ್ಷಣೆ. ಆ ಒಂದು ಅದನ್ನೇ ರಕ್ಷಣೆ ಇಲ್ಲ ಅಂತಂದರೆ ಕುಂದು ಬಿಡ್ತಾರೆ. ಸೊ ಇದ್ರಿಂದ ಹೊರಗೆ ಬರೋಕ್ಕೋಸ್ಕರ ನಿಮಗೋಸ್ಕರ ಕಾಯ್ದೆ ಕಾನೂನುಗಳದವು, ನಿಮಗೋಸ್ಕರ ನಿಮ್ಮ ಘನತೆಯನ್ನು ಗೌರವಕ್ಕೋಸ್ಕರನೇ ಕಾನೂನಿದೆ, ನಿಮಗೋಸ್ಕರ ಶೀಘ್ರಗತಿಯಲ್ಲಿಗೋಸ್ಕರ ಸ್ಪೆಷಲ್ ಕೋರ್ಟ್ಗಳ ಮೂಲಕ ನಿಮಗೆ ಬೇಗ ತ್ವರಿತಗತಿಯಲ್ಲಿ ನ್ಯಾಯ ಕೊಡಿಸಲಾಗುತ್ತಂತಕ್ಕೋಸ್ಕರ ಈ ಕಾಯ್ದೆ ತಂದಿದೆ. ಅದನ್ನು ನಾವು ಹಂತವಾಗಿ ಎಲ್ಲ ಕೂಡ ಟೀಚ್ ಮಾಡಿದ್ವಿ, ಅದ್ರ ಮೂಲಕ ತಿಳಿಸಿದ್ವಿ. ಅದು ಯಶಸ್ವಿ ಆಗಿದೆ ಅನ್ನೋ ಕೂಡ ಅಂತ ಅನಿಸುತ್ತೆ. ಇದ್ರ ನಂತರದಲ್ಲಿ ಪ್ರಕರಣಗಳು ಕಡಿಮೆ ಆಗ್ತು ಅಂತ ನನ್ನ ಆಶಾಭಾವನೆ. ಖಂಡಿತ ಮೇಡಮ್, ಇನ್ನು ಅಕ್ಕಪಡೆ ಸದಸ್ಯರಿಗೆ ಮಹಿಳೆಯರ ಒಂದು ಸಮಸ್ಯೆಗಳನ್ನು ಒಂದು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವ ರೀತಿಯಾಗಿ ಒಂದು ವಿಶೇಷ ತರಬೇತಿಯನ್ನು ನೀಡಲಾಗುತ್ತೆ ಅಂತ? ಅಕ್ಕಪಡೆ ಶುರುವಾಗಿಂತ ಒಂದು ವಾರದ ಮುಂಚೆ ನಾವು ಅವರಿಗೆ ಸೈಬರ್ ಅಪರಾಧಗಳ ಬಗ್ಗೆ ಟ್ರೈನಿಂಗ್ ಕೊಟ್ವಿ. ಪೋಕ್ಸೋ ಕಾಯ್ದೆ ಆಯಿತು, ಕೌಟುಂಬಿಕ ದೌರ್ಜನ್ಯಗಳ ಕಾಯ್ದೆ ರೀ, ಆಮೇಲೆ ಚೈಲ್ಡ್ ಮ್ಯಾರೇಜ್, ಬಾಲ ವಿವಾಹ, ಆಮೇಲೆ
ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ ಬಗ್ಗೆ, ಇವೆಲ್ಲ ಕಾಯ್ದೆಗಳ ಬಗ್ಗೆ ಅವರಿಗೆ ಯಾವ ಸೆಕ್ಷನ್ ಅಡಿಯಲ್ಲಿ ಪನಿಷ್ಮೆಂಟ್ ಸೆಕ್ಷನ್ಸ್ ಏನಿದೆ, ಅದಲ್ಲದೆ ಅವರು ಈಗ ಒಂದು ಮಗು ಒಂದು ಚೈಲ್ಡ್ ಮ್ಯಾರೇಜ್ ಅಂದರೆ ಬಾಲ್ಯ ವಿವಾಹಕ್ಕೆ ತುತ್ತಾದಾಗ ಯಾವ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಆಮೇಲೆ ಅದನ್ನು ಹೇಗೆ ತಡೆಗಟ್ಟಬೇಕು, ಅದರ ಅಡಿಯಲ್ಲಿ ಯಾವ ಡಿಪಾರ್ಟ್ಮೆಂಟ್ಸ್ ವರ್ಕ್ ಆಗುತ್ತೆ, ಇದೆಲ್ಲ ಬಗ್ಗೆ ಮಾಹಿತಿ ಕೊಟ್ವಿ. ಆಮೇಲೆ ಅದಲ್ಲದೆ ಅವರಿಗೆ ಸ್ವಲ್ಪ ನಾವು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗು ಸಹಿತ ಕೊಟ್ವಿ. ಸೊ ಟೋಟಲಿ ಅವ್ರಿಗೆ ವಿ ವಾಂಟ್ ಟು ಮೇಕ್ ದಮ್ ಒಂದು ಒನ್ ಸ್ಟಾಪ್ ಸೆಂಟರ್. ಅವರಿಗೆ ಯಾವುದೇ ರೀತಿಯ ಚಾಲೆಂಜ್ ಬಂದರು ಆನ್ ಫೀಲ್ಡ್, ಸೊ ದೇ ಶುಡ್ ಹ್ಯಾವ್ ಸಮ್ ಇನ್ಫಾರ್ಮೇಷನ್, ಏನೋ ಒಂದು ಮಾಹಿತಿ ಅವ್ರಿಗೆ ಕೊಟ್ಟು ಬರಬೇಕು. ಇಲ್ಲ ಇದು ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಬಾರ್ದು. ಆ ಕಾರಣಕ್ಕಾಗಿ ಒಂದು ವಾರ ನಾವು ಅವರಿಗೆ ಸ್ವಲ್ಪ ಮಾಹಿತಿ ಆಗಲಿ ಒಂದು ವಾರದಲ್ಲೇ ಕೊಟ್ಟು ಅವರಿಗೆ ನಾವು ರೆಡಿ ಮಾಡಿದ್ದೀವಿ ಈಗ. ಮತ್ತು ಇವಾಗ ಅವರು ಆನ್ ಫೀಲ್ಡ್ ಇರ್ತಾರಲ್ಲ, ಸೊ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಮುಂದೆ ಕಲ್ಕೊತಾ ಹೋಗ್ತಾರೆ. ಸೊ ಇಟ್ಸ್ ಎವ್ರಿ ಡೇ ಲರ್ನಿಂಗ್ ಪ್ರೋಸೆಸ್. ಡೈಲಿ ಏನೇನು ಚಾಲೆಂಜಸ್ ಬರುತ್ತೆ ಆ ಚಾಲೆಂಜಸ್ ಮುಖಾಂತರ ಅವ್ರು ಕಲ್ಕೊತಾ ಹೋಗ್ತಾರೆ. ಹಂಗೇನಾರು ಅವ್ರಿಗೆ ಏನು ಅರ್ಥ ಆಗದೆ ಇದ್ರೂ ನಾವಿಬ್ಬರು ಮಹಿಳಾ ಅಧಿಕಾರಿಗಳು ಇನ್ಚಾರ್ಜ್ ಇರ್ತೀವಿ. ಸೊ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅವರಿಗೆ ಸ್ಪಂದಿಸ್ತಾರೆ ಅವರು. ಮೇಡಮ್, ಇನ್ನು ಈ ಒಂದು ಅಕ್ಕಾಪಡೆಗೆ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರು ಸೇರಬಹುದಾ ಅಂತ? ಮೇಡಮ್, ಅದು ಮುಂದಿನ ದಿನಗಳಲ್ಲಿ ಮಾಡ್ಬೋದು. ಬಟ್ ಇವಾಗ NCT ಕೆಡೆಟ್ಸ್ ಅವ್ರನ್ನ ಸೇರಿಸ್ಬೇಕು ಅಂತ ನಡೆದಿದೆ, ಆಗುತ್ತೆ ಅದು ಅದರ ಗತಿಯಲ್ಲಿ. ಮತ್ತು ಇವಾಗ ಕೂಡ ತಾಲೂಕು ಮಟ್ಟದಲ್ಲಿ ಕೂಡ ಒಂದೊಂದು ವೆಹಿಕಲ್ ಇಲ್ಲಿ ಎಲ್ಲ 30+ 5 ಕಮಿಷನರೇಟ್ ಈ ಥರ ಎಲ್ಲ ಒಂದೊಂದು ಡಿಸ್ಟಿಕ್ಕು ಪ್ಲಸ್ ಕಮಿಷನರೇಟಲ್ಲಿ ಅಕ್ಕಪಡೆಯನ್ನು ಇದು ಮಾಡಿದ್ದೀವಿ ಒಂದೊಂದು. ನಂತರ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಬೇಕಂತೇಳಿ ಮಾನ್ಯ ನಮ್ಮ ಮೇಡಮ್ ಅವ್ರದ್ದು ಅದು ಇದೆ, ಅದನ್ನು ಇಂಪ್ಲಿಮೆಂಟ್ ಆದಾಗ ಇನ್ನೂ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ. ಅದ್ರ ಜೊತೆಗೆ ನಮ್ಮ ಕಮಿಷನರ್ ಸಾಹೇಬರ ಒಂದು ಆಸಕ್ತಿ ಕೂಡ ಭಾಳ ಇದೆ. ಸೊ ಹಾಗಾಗಿ ಅವರ ಒಂದು ಆಶಯ ಜೊತೆಗೆ ನಮ್ಮ ಒಂದು ಆಶಯ ಕೂಡ ಇರುತ್ತೆ. ಸೊ ಹಾಗಾಗಿ ಅದ್ರ ಕೆಲಸ ಮಾಡ್ತೀವಿ. ಖಂಡಿತ ಮೇಡಮ್. ಸ್ನೇಹಿತರೆ, ಸ್ತ್ರೀಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ಸ್ತ್ರೀಧ್ವನಿ ಸಂಚಿಕೆ 3 ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸುಮನ್ ಪವಾರ್, PSI ಸೈಬರ್ ಅಪರಾಧ ಪೊಲೀಸ್ ಠಾಣೆ ಬೆಳಗಾವಿ ನಗರ, ಮತ್ತು ಎ ರುಕ್ಮಿಣಿ, PSI ಕಾನೂನು ಸುವ್ಯವಸ್ಥೆ ಕ್ಯಾಂಪ್ ಪೊಲೀಸ್ ಠಾಣೆ ಬೆಳಗಾವಿ. ಮೇಡಮ್, ಈಗ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಮಹಿಳೆಯರಿಗೆ ಭಯ ಅಥವಾ ಸಂಕೋಚದಿಂದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸೋದಕ್ಕೆ ಬಹಳಷ್ಟು ಹಿಂದೇಟು ಹಾಕ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಅಕ್ಕಾಪಡೆಯ ಮೂಲಕ ಯಾವ ರೀತಿ ಒಂದು ಧೈರ್ಯವನ್ನಾಗಲಿ ಅಥವಾ ಅವರಲ್ಲಿ ಆತ್ಮವಿಶ್ವಾಸವನ್ನು ಯಾವ ರೀತಿ ತಾವು ಮೂಡಿಸ್ತೀರಾ ಅಂತ? ಮೊದಲೇದಾಗಿ ಮೇಡಮ್ ಏನಾಗಿದೆ ಅಂದರೆ, ಈ ಥರ ಪ್ರಕರಣ ಅತಿ ಹೆಚ್ಚು ಮಹಿಳೆಯರು ಕೂಡ ಈ ಪೊಲೀಸ್ ಠಾಣೆ ಅಂತಂದ್ರೆ ಭಯ ಬೀಳ್ತಾರೆ. ನಾಟ್ ಓನ್ಲಿ ಮಹಿಳೆಯರು ಅಷ್ಟೇ ಇರಲ್ಲ, ಸಾರ್ವಜನಿಕರು ಕೂಡ ಅವ್ರದ್ದು ಕೂಡ ಅದು ಒಂದು ಮೆಂಟಲಿ ಆ ಥರ ಇರುತ್ತೆ. ಬಟ್ ಇವಾಗ ಕಮ್ಯುನಿಟಿ ಪೊಲೀಸ್ ಹಿಂಗೆ ಆದಾಗಿನಿಂದ ಎಲ್ಲರೂ ಕೂಡ ಒಂಥರ ಪಬ್ಲಿಕ್ ಮತ್ತು ಪೊಲೀಸರು ಫ್ರೆಂಡ್ಲಿ, ಅಂದರೆ ಸಾರ್ವಜನಿಕರು ಮತ್ತು ನಮ್ಮದು ರಿಲೇಷನ್ ಬಾಂಡಿಂಗ್ ಹೆಂಗಿದೆ ಅಂದರೆ, ಏನೇ ಬಂದರೆ ಇಮಿಡಿಯೇಟಾಗಿ 112 ಆಯಿತು, 1930 ಆಯ್ತು, ಕೆಲವೊಂದು ಆ್ಯಪ್ಗಳು ಅದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಮಾಡ್ತಾರೆ, ನೇರವಾಗಿ ಸ್ಟೇಷನ್ಗೆ ಬಿಡ್ತಾರೆ. ಆವಾಗಿನ ನಂತರ ಈ ಕಮ್ಯುನಿಟಿ ಪೊಲೀಸಿಂದ ಏನಾಗಿದೆ ಅಂದರೆ ಪ್ಲ್ಯಾಟ್ಫಾರ್ಮ್ ಒಂದೇ ಆಗಿಬಿಟ್ಟಿದೆ. ಆಮೇಲೆ ಹೆಂಗೈತಾರೆ ಫ್ಯಾಮಿಲಿ ಫ್ರೆಂಡ್ ಥರ ಆ ಥರ ಆಗಿದೆ ಜನರ ಮತ್ತು ಪೊಲೀಸರ ಬಾಂಧವ್ಯ. ಸೊ ಅದು ಹಂಗಾಗಿದೆ. ಈಗ ಮಹಿಳೆಯರು ಕೂಡ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಅಥವಾ ಒಂದು ಯಾವುದೋ ಇವೆಂಟ್ ಇದ್ರೂ ಹೋದ್ರೂ ಕೂಡ ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಆವಾಗ ಹೋದ ಫಸ್ಟ್ ಹೇಳೋದು ನನಗೆ, ನೀವು ಬರ್ತೀರಾ, ನೀವು ಬಂದರೆ ಸ್ಟೇಷನಿಗೆ ಬಂದರೆ ನನಗೆ ಖುಷಿ ಆಗುತ್ತೆ. ಯಾಕೆ ಬಂದರು ಅಂತ ಅನ್ಕೊಳಲ್ಲ. ಯಾಕಂತ ಅಂದರೆ ಇಲ್ಲಿವರೆಗೂ ಈ ಶತಮಾನದಲ್ಲಿ ಈ ಅಭಿವೃದ್ಧಿ ಒಂದು ಡೆವಲಪ್ಡ್ ಆಗ್ತಾ ಇದೆ. ನಮ್ಮ ಡೆವಲಪ್ಡ್ ಕಂಟ್ರಿ ಆ್ಯಕ್ಚುಲಿ. ಸೊ ಈ ಡೆವಲಪ್ಡ್ ಕಂಟ್ರಿ ಅಂದರೆ ಮಹಿಳೆ ಕೂಡ ಪುರುಷರಷ್ಟು ಎಲ್ಲ ರಂಗಗಳಲ್ಲಿ ಇದ್ದಾಳೆ. ಸೊ ಹಂಗಾಗಿ ಯಾವುದರಲ್ಲಿ ಅದರ ಅವಶ್ಯಕತೆ ಇಲ್ಲ. ಸೊ ಸ್ಟೇಷನಿಗೆ ಬಂದಾಗ ಫಸ್ಟ್ ಖುಷಿ ಆಯ್ತು ನೀವು ಬಂದಿದ್ದು ಅಂತ ಹೇಳ್ತೀನಿ. ಅವಾಗ ಖುಷಿ ಪಡ್ತಾರೆ. ಯಾಕಂತಂದರೆ ನಿಮಗೆ ಸ್ಟೇಷನ್ಗೆ ಬರದೇ ಇದ್ದರೆ ನೀವು ಹೊರಗಡೆ ಇದ್ದನ್ನು ಕೂಡ ದೂರ ದಾಖಲಿಸ್ಬೋದು. ಇವನ್ KSP ಆ್ಯಪ್ ಇದೆ, KSP ಆ್ಯಪ್ ಮೂಲಕ ಮಾಡ್ಬೋದು.
ಅದರ ಆಚೆಗೆ 112 ಇದೆ. 112 ಕೂಡ ನೀವು ದೂರ ಜಸ್ಟ್ ಒಂದೇನೋ ನಿಮ್ಮ ಸಣ್ಣ ಪುಟ್ಟ ಜಗಳದ್ದಾಯಿತು, ಒಂದೇನೋ ಒಂದು ಅಫೆನ್ಸ್ ನೋಡಿದಾಗಾಯಿತು, ನೀವು ಕಾಲ್ ಮಾಡಿದೆ ಅಂದರೆ ಇಮಿಡಿಯೇಟ್ ವಿತಿನ್ 5 ಮಿನಿಟ್ಸಲ್ಲಿ ವೆಹಿಕಲ್ ಇರುತ್ತೆ. ಸೊ ಅಲ್ಲಿ ನಿಮ್ಮ ಹೆಸರನ್ನು ಬಹಿರಂಗಪಡಿಸದೇ ಇರೋ ಥರ ನಾವು ಇದು ಮಾಡ್ತೀವಿ. ಯಾಕಂದರೆ ಏನೋ ಒಂದು ಅಫೆನ್ಸ್ ನಡೆಯೋಕೆ ನೀವು ಯಾವುದೋ ಒಂದು ಪರ್ಸನಾಗಿ ನೀವೇ ಲೇಡೀಸು ಒಂದು ಕೋಣೆಯಲ್ಲಿ ಕುತ್ಕೊಂಡು ನೀವು ಫೋನ್ ಮಾಡ್ಬೋದು 112 ಕರೆನ. ವಿತಿನ್ 5 ಮಿನಿಟ್ಸಲ್ಲಿ ವೆಹಿಕಲ್ ಬರುತ್ತೆ. ಒಂದು ಅಫೆನ್ಸನ್ನು ತಪ್ಪಿಸಿದ್ದು ಒಂದು ಪುಣ್ಯ ನಿಮಗೆ ಬರುತ್ತೆ. ಸೊ ಅದನ್ನ ಆಚೆಗೂ ಮೀರಿ ನೀವು ಠಾಣೆಗೆ ಬರೋಕ್ಕೆ ಭಯ ಪಡ್ಕೊತೀರ ಅಂತಂದ್ರೆ ಆ ಥರ ಈ ವ್ಯವಸ್ಥೆ ಇವಾಗಿಲ್ಲ ಮೇಡಮ್. ಇವಾಗ ನನಗಂತೂ ಹೆಚ್ಚು ನೋಡಿರೋದಂದರೆ ಕಮ್ಯುನಿಟಿ ಪೊಲೀಸಿಂಗ್ ಡೈರೆಕ್ಟಾಗಿ ಬೇರೆಗೆಲ್ಲ ನಮ್ಮ ಅಧಿಕಾರಿಗಳಿಗೆ ಸಂಪರ್ಕ ಮಾಡೋ ಅತಿ ಹೆಚ್ಚು ಜನ ಮಹಿಳೆಯರಾಗಿದ್ದಾರೆ. ಸೊ ಏನೇ ಸಮಸ್ಯೆಗಳು ಬಂದರೆ ಡೈರೆಕ್ಟ್ ಬಂದು ಮಾತಾಡ್ತಾ ಇದ್ರು ಕೂಡ. ಇನ್ನು ಹಳ್ಳಿ ಮತ್ತು ಅಂತಂತೇಳಿ ಇನ್ನು ಡೆವಲಪ್ ಆಗಬೇಕು. ಬಟ್ ಸಿಟಿ ಅಂತ ನಾವು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನೋಡಿದ್ದೀನಲ್ಲ, ಅತಿ ಹೆಚ್ಚು ಮಹಿಳೆಯರು ಬಂದು ಅದರಲ್ಲೂ ಹಿಂಗೆ ಫೋನ್ ಮುಖಾಂತರನೂ ಕೂಡ ಮಾಡಿ ಕೇಳ್ತಾ ಇದ್ದಾರೆ. ಈ ಥರ ಪ್ಲ್ಯಾಟ್ಫಾರ್ಮ್ಗಳು KSP ಆ್ಯಪ್ ಕೂಡ ಈಗ ಬಳಸ್ತಾ ಇದ್ದಾರೆ ಆ್ಯಕ್ಚುಲಿ. ಅದರಲ್ಲಿ ಕೂಡ ಕಂಪ್ಲೇಂಟ್ ರೈಸ್ ಮಾಡಿ, ಯಾಕಂದ್ರೆ ಅನಾನಿಮಸ್ ಕೂಡ ಇದು ಮಾಡ್ಬೋದು. ಹೆಸರು ಹೇಳೋದನ್ನ ಅವರು ವಿತೌಟ್ ಅವ್ದು ಯಾವುದು ಕೂಡ ನಾವು ಇದು ಮಾಡಲ್ಲ, ಅವ್ರ ಹೆಸರು ಕೂಡ ಗುಪ್ತವಾಗಿಡುತ್ತೆ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಬಳಸ್ಕೊತಿದ್ದಾರೆ. ಮತ್ತು ಸ್ಟೇಷನ್ ಕೂಡ ಇದು ಅತಿ ಹೆಚ್ಚಾಗಿ ಯಾವುದೇ ಇದಿಲ್ದೇ ಬಂದು ಅವರು ಎಲ್ಲ ಕೇಸ್ಗಳನ್ನು ದಾಖಲೆ ಮಾಡ್ತಿದ್ದಾರೆ. ಅವ್ರಿಗೆ ಏನು ಶೋಷಣೆಗಳಾಗಿರ್ತಾರೋ ಅದನ್ನ ಮಾಡ್ತಾರೆ. ಅದು ಮುಂದುವರಿತದೆ ಮತ್ತು ಈಗ ಡೆವಲಪ್ ಆಗ್ತಿದೆ. ಇದು ಅಕ್ಕ ಪಡೆಯದೆ ಇನ್ನೊಂದು ಏನಾಗುತ್ತೆ ಅಂದರೆ ಮೇಡಮ್, ಇನ್ನೊಂದು ಶಕ್ತಿ ಬಂದಂಗಾಗಿದೆ. ನಮಗೆ ಅಂತ ಒಂದು ಪವರ್ ಕೊಟ್ಟಿದ್ದಾರಲ್ಲ, ಬಳಸ್ಕೋಬೇಕು ಅಂತಂತೇಳಿ ಅವರು ಕೂಡ ಮನದಟ್ಟಾಗಿ ಇನ್ನು ಎಲ್ಲ ಇಷ್ಟೊಂದು ಹೆಲ್ಪ್ಲೈನ್ಗಳಿದಾವು, ಇಷ್ಟೊಂದು ಯೋಜನೆ ಪ್ಲಾನಿಂಗ್ಸ್ಗಳಿದಾವು, ಪೊಲೀಸ್ ಇಲಾಖೆಯದ್ದು ಇಷ್ಟೊಂದು ಆ್ಯಪ್ಸ್ಗಳಿದಾವು. ಸೊ ಡೈರೆಕ್ಟ್ ಆಗೈತೆ ಇಂಡೈರೆಕ್ಟ್ ಆಗಲಿ ಅಪ್ರೋಚ್ ಬಂದು ಸ್ಟೇಷನ್ಗೆ ಮಾಡ್ಬೋದು, ಅಥವಾ ಇಂಡೈರೆಕ್ಟ್ಲಿ ಆ ಆ್ಯಪ್ಗಳ ಮೂಲಕ ಕೂಡ ಪಿಟಿಷನ್ ಅಥವಾ ಅರ್ಜಿ ತಮ್ಮ ಒಂದು ಅಹವಾಲನ್ನು ಸಲ್ಲಿಸ್ಬೋದು. ಮೇಡಮ್, ಈಗ ಯಾವುದೇ ಒಬ್ಬ ಮಹಿಳೆ ಅಥವಾ ಬಾಲಕಿ ಏನಾದರೂ ತೊಂದರೆಯನ್ನು ಎದುರಿಸಿದಾಗ ಅವಳು ಅಕ್ಕಪಡೆಯನ್ನು ಹೇಗೆ ಸಂಪರ್ಕ ಮಾಡಬಹುದು ಅಂತ? ಒಂದನೇದಾಗಿ ನಮ್ಮ ಅಕ್ಕಪಡೆ ವೆಹಿಕಲ್, ನಮ್ಮ ಒಂದು 4 ವೀಲರ್ ಇದೆ. ಅದರಲ್ಲಿ ನಮ್ಮ ಒಬ್ಬರು ಡ್ರೈವರ್, ಇಬ್ಬರು ಹೋಮ್ ಗಾರ್ಡ್ಸ್ ಮತ್ತು ನಮ್ಮ ಒಬ್ಬರು WPC ಅವ್ರು WHC ಬೆಳಿಗ್ಗೆ 6ರಿಂದ 2 ಗಂಟೆಯವರೆಗೂ ಹಾಗೂ ಮಧ್ಯಾಹ್ನ 2 ಗಂಟೆಯಿಂದ 8 ಗಂಟೆವರೆಗೂ ಸತತ ಪ್ಯಾಟ್ರೋಲಿಂಗಲ್ಲಿ ಇದ್ದೇ ಇರ್ತಾರೆ. ಇದಲ್ಲದೆ ಒಂದು ಸಹಾಯವಾಣಿ ನಂಬರ್ ನಮ್ಮ ಬೆಳಗಾವಿ ಸಿಟಿಗೆ ಅಷ್ಟೇ ಈಗ ಸೀಮಿತ ಇದೆ. ಆ ನಂಬರ್ ಇದೆ 8277951185. ಈ ನಂಬರಿಗೆ ಕರೆ ಮಾಡಿದರೆ ನಾವು ಡೈರೆಕ್ಟ್ ಏನೇ ಅವರಿಗೆ ರೆಸ್ಪಾನ್ಸ್ ಬೇಕಿದ್ರು ಇಮಿಡಿಯೇಟ್ ರೆಸ್ಪಾನ್ಸ್, ಇಟ್ ಮೇ ಟೇಕ್ 5 to 10 ಮಿನಿಟ್ಸಲ್ಲಿ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತೀವಿ. ಇದಲ್ಲದೆ ಅವರು 112ಕ್ಕೆ ಕರೆ ಮಾಡಿದರೂ ಸಹ ನಮ್ದು ಇಮಿಡಿಯೇಟ್ ರೆಸ್ಪಾನ್ಸ್ ಬರುತ್ತೆ. ಅಲ್ಲದೆ ನಮ್ಮ ಬೆಳಗಾವಿ ಸಿಟಿ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ ತಾವು ಅವರು ಯಾವುದೇ ತೊಂದರೆಯಲ್ಲಿದ್ರೂ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತೀವಿ. ಸೊ ಈ 3 ವೇ ಮೂಲಕ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದೇರ್ ವಿಲ್ ಬಿ ಇಮಿಡಿಯೇಟ್ ರೆಸ್ಪಾನ್ಸ್. ಮೇಡಮ್, ಈಗ ಅಕ್ಕಪಡೆ ಆರಂಭವಾದ ನಂತರ ಮಹಿಳೆಯರಿಂದ ಆಗಿರ್ಬೋದು ಅಥವಾ ಸಮಾಜದಿಂದ ಅವರ ಪ್ರತಿಕ್ರಿಯೆ ಯಾವ ರೀತಿ ಬರ್ತಾ ಇದೆ ಅಂತಹ ಸಕಾರಾತ್ಮಕವಾದಂತಹ ಏನಾದರೂ ಬದಲಾವಣೆಯನ್ನು ಕಂಡಿದ್ದೀರಾ? ಏನಾದರೂ ಉದಾಹರಣೆ ಇದ್ದರೆ ಹೇಳ್ಬಹುದಾ ಅಂತ? ಮೇಡಮ್, ಇವು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ನಮ್ಮಲ್ಲಿ ಇದರಲ್ಲಾಗಿದ್ದು 2025 ಅದರಲ್ಲಿ ನವೆಂಬರಲ್ಲಿ. ಓಕೆ, ಬಟ್ ಇಲ್ಲಿ ನಮ್ಮಲ್ಲಿ ಸಿಟಿಯಲ್ಲಿ ಮತ್ತು ಡಿಸ್ಟಿಕ್ಕು ಸಿಟಿಲಿ ನಾವು ಲಾಂಚ್ ಮಾಡಿದ್ದು 17 ಫೆಬ್ರವರಿ 17 ನಾವು ಲಾಂಚ್ ಮಾಡಿದ್ವಿ. ಸೊ ಅಲ್ಲಿದ್ದ ಈಗ ನೋಡಿದಾಗಿದ್ದ ಪಾಸಿಟಿವ್ನೆಸ್ಸು, ಸಕಾರಾತ್ಮಕವಾಗಿ ಪ್ರಕ್ರಿಯೆ ಭಾಳ ಬಂದಿದೆ. ಅದೇ ರೀತಿಯಾಗಿ ಒಂದು ದೂರನ್ನು ಒಂದು ಆವಲೊಂದು ಏನು ಹೇಳ್ಕೊಂಡಿರ್ತಾರಲ್ಲ, ಸೊ ಅವ್ರ ಗೌಪ್ಯತೆಯನ್ನು ಕಾಪಾಡಿರ್ತೀವಿ. ಆ ಗೌಪ್ಯತೆ ಕಾಪಾಡ್ದಾಗಿಯೂ ಕೂಡ ಅವ್ರು ನೇರವಾಗಿ ಆರೋಪಿ ಮತ್ತು ವಿಕ್ಟಿಮ್ ಎರಡನ್ನೂ ಮುಖಾಂತರ ಮಾಡೋಕೆ ಅವ್ರ ಸತ್ಯಾಂಶಗಳು ಗೊತ್ತಾದಾಗ ಅವ್ರಿಗೂ ಸ್ವಲ್ಪ ಕೆಲವೊಂದು ಕಡೆ ಮುಜುಗರ ಆಗ್ತಿರುತ್ತೆ. ಅದನ್ನು ನಾವು ಯಾವ ರೀತಿ ಬಗೆಹರಿಸ್ಬೇಕು ಅದು ಬಗೆಹರಿಸ್ತೀವಿ. ಬಟ್ ಏನಪ್ಪ ಅಂದರೆ ಇಲ್ಲಿ ಗೌಪ್ಯತೆ ಅಂತೂ ಕಾಪಾಡಿರ್ತೀವಿ. ಒಂದು ಗೌಪ್ಯತೆ ಅವ್ರ ಗೌಪ್ಯತೆ ಕಾಪಾಡೋದೇ ಇಬ್ಬರು ಮ್ಯೂಚುವಲ್ ಆಗಿ ನಾವು ಮಾಡಬೇಕಾಗುತ್ತೆ ಕೆಲವೊಂದು. ಯಾಕಂದರೆ ಅದೇ ಅಂದೆಲ್ಲ ನಿಮಗೆ ಫಸ್ಟ್ ನಾವು ವಾರ್ನ್ ಮಾಡಿಬಿಟ್ಟು ಮಾಡ್ತೀವಿ, ನೆಕ್ಸ್ಟ್ ಟೈಮು LPT ಕೇಸ್ ಹಾಕ್ತೀವಿ. ತದನಂತರದಲ್ಲಿ ಅದು ಅತಿರೇಕಕ್ಕೆ ಅಂತಂದರೆ 3ನೇ ಹಂತದಲ್ಲಿ ನಾವೇನು ಮಾಡ್ತೀವಿ, ಆ ಜುರಿಡಿಕ್ಷನ್ಗೆ ಕೇಸ್ ಮಾಡ್ತೀವಿ ಅಂತೇಳಿ. ಸೊ ಇದನ್ನು ಮಾತ್ರ ಈಗ ಮೊನ್ನೆ ಒಂದು NCC ಕೆಡೆಟ್ ಆಯಿತು, ಮಹಿಳೆಯರಾಯ್ತು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟದ್ದಾಯಿತು, ಈವನ್ ಎಲ್ಲ ಮಹಿಳೆ ಸ್ಕೂಲ್ ಕಾಲೇಜಸ್ ಆಯಿತು. ರೆಸ್ಪಾನ್ಸ್ ಏನು ಬಂದಿದೆ ಅಂದರೆ ಅಕ್ಕಪಡೆದು ಬಂದಾಗಿದ್ದ ಸ್ವಲ್ಪ ಅಲರ್ಟ್ನೆಸ್ ಜಾಸ್ತಿ ಆಗಿದೆ ಅಂತ ಬಂದಿದೆ ಮೇಡಮ್. ಇದು ಅಂತೂ ಶೋರ್ ಬಂದಿದೆ. ಮೇಡಮ್, ಇನ್ನು ಹಿರಿಯ ಮಹಿಳಾ ನಾಗರಿಕರಿಗೆ ಯಾವ ರೀತಿ ಒಂದು ಆಸರೆ ಯೋಜನೆ ಯಾವ ರೀತಿ ಆಸರೆ ಆಗುತ್ತೆ ಅಂತ? ಮೇಡಮ್, ಇದು ಒಂದು ನಮ್ಮ ಕರ್ನಾಟಕ ಸರ್ಕಾರ ತಂದಿರತಕ್ಕಂಥ ಒಂದು ಯೋಜನೆ. ಆಸರೆ ಅನ್ನೋದು 60 ವರ್ಷದಲ್ಲಿ, ಅಂದರೆ ಆಸರೆ ಬೇಕೇ ಬೇಕಲ್ಲ. ಸೊ ಈ ಒಂದು ಸಮಾಜದಲ್ಲಿ ದುರ್ಬಲ ವರ್ಗಗಳಲ್ಲಿ ಮಹಿಳೆಯರು ಬಿಟ್ಟರೆ, ಮಕ್ಕಳು ಬಿಟ್ಟರೆ, ವಯೋವೃದ್ಧರೇ. ಸೊ ನಾಟ್ ಓನ್ಲಿ ಮಹಿಳೆಯರಿಗಂತಲ್ಲ, ವಯೋವೃದ್ಧರು, ಮಹಿಳಾ ಮತ್ತು ಪುರುಷ, ಇವರಿಗೆ 60 ವರ್ಷ ದಾಟಿದ ಮೇಲೆ ಅವರಿಗೆ ಆಸರೆಯಾಗಿ ಸಂಜೀವಿನಿಯಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕ ಗೃಹ ಇಲಾಖೆಯಿಂದ ತಂದಿದೆ. ಇದು ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಅಂತಂದರೆ, ಇವಾಗ
ಮನೇಲಿ 60 ವರ್ಷ ದಾಟ್ತಕ್ಕಂಥ ಯಾರೇ ಹಿರಿಯರು ಮನೇಲಿ ಇದ್ದಾಗಿಯೂ ಕೂಡ ಮನೇಲಿ ಯಾರು ಇರಲ್ಲ, ಸಿಂಗಲ್ ಪೇರ್ ಇದ್ದಾಗ ಸೊ ಅವ್ರ ಮಕ್ಕಳು ಈ ಕೆಲವೊಂದು ಯಾರು ಫ್ಯಾಮಿಲಿ ಎಕನಾಮಿಕಲಿ ಚೆನ್ನಾಗಿರ್ತಾರೆ, ಕೆಲವೊಬ್ರು ಎಕನಾಮಿಕಲಿ ಚೆನ್ನಾಗಿರಲ್ಲ, ಮತ್ತೆ ಮಕ್ಕಳು ಇನ್ನೂ ಇರಲ್ಲ, ಸೊ ಇನ್ನೊಬ್ರು ಮಕ್ಕಳು ಫಾರಿನಲ್ಲಿ ಇರ್ತಾರೆ, ಈ ಥರ ಎಲ್ಲ ಸಮಸ್ಯೆಗಳು ಇರ್ತವೆ. ಸೊ ಆ ಒಂದು ಕ್ಷಣದಲ್ಲಿ ತದನಂತರ ಅವ್ರು ಒಂದೇ ಒಂದು ಅದಕ್ಕೂ ಕೂಡ ಹೆಲ್ಪ್ 112 ಕಾಲ್ ಮಾಡಿ ತಮ್ಮ ಸಮಸ್ಯೆ ಹೇಳ್ಕೊಂಡು ತಮಗೇನು ಅವ್ರಿಗೇನು ಫುಡ್ ಇದಾಯಿತು, ಆಮೇಲೆ ಮೆಡಿಕಲ್ ಇದು ಸಂಬಂಧಪಟ್ಟ ಎಕ್ಸ್ಪೆನ್ಸ್ ಆಯಿತು, ಟ್ಯಾಬ್ಲೆಟ್ ಪ್ರತಿಯೊಂದು ಈ ಥರದ್ದು ಏನಾರು ತಂದು ಕೊಡೋದಿದ್ರು ಕೂಡ ನಮ್ಮ ಪೊಲೀಸ್ ಇಲಾಖೆನೇ ತಂದು ಕೊಡುತ್ತೆ. ಮತ್ತು ಅವ್ರಿಗೇನೋ ಡ್ರಾಪ್ ಕೊಡೋದು, ಅವ್ರಿಗೆ ಏನು ಇದು ಅಂಥದನ್ನು ಕೂಡ ಮಾಡಿದ್ದೀವಿ. ಮತ್ತು ತದನಂತರ ತಮ್ಮ ಆರೋಗ್ಯದಲ್ಲಿ ಏರುಪೇರಾದರೆ ಅದಕ್ಕೆ ಸಂಬಂಧಪಟ್ಟ ಆಸ್ಪತ್ರೆಗೂ ಕೂಡ ನಾವು ಕರ್ಕೊಂಡು ಹೋಗೋದು ಈ ಒಂದು ಯೋಜನೆಯ ಮೇನ್ ಉದ್ದೇಶ. ಮತ್ತು ಎಲ್ಲದಕ್ಕಂತೂ ಹೇಳಿದ್ರಲ್ಲ, ಮಹಿಳೆಯರ ಹೊರತುಪಡಿಸಿ ಈ ಒಂದು ವೈರದ್ರಂದ್ರಲ್ಲ, ಇದು ತುಂಬ ಒಂದು ಸಮಾಜದಲ್ಲಿ ಯಾವ ಥರ ಇದು ಬರ್ತದೆ ಅಂದರೆ ಅವ್ರ ಶೋಷಣೆ ಯಾರು ಕೇಳ್ತಾರಲ್ಲ, ಅವರು ಒಂದು ನೋವನ್ನು ಯಾರು ಕೇಳ್ತಾರಲ್ಲ, ಈ ಒಂದು ನೋವನ್ನು ಈ ಒಂದು ಅವರ ಒಂದು ಅಳಲನ್ನು ನಮ್ಮ ಪೊಲೀಸ್ ಇಲಾಖೆ ಈ ಒಂದು ಆಸರೆ ಯೋಜನೆ ಮೂಲಕ ಸಾಕಾರಗೊಳಿಸ್ತಿದೆ. ಸೊ ಅದನ್ನು ಕೂಡ ಭಾಳ ರೆಸ್ಪಾನ್ಸಿವ್ ಆಗಿದೆ ಮೇಡಮ್. ಸೊ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಮೇಡಮ್. ಇನ್ನು ಒಂದು ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದಂತೆ ಆನ್ಲೈನ್ ವಂಚನೆಗೆ ಮಹಿಳೆ ಒಳಗಾಗದಂತೆ ಅವಳು ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಅವಳಲ್ಲಿ ಯಾವ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸ್ತೀರಾ ಅಂತ? ಈಗ ಸೈಬರ್ ಅಪರಾಧ ಬಗ್ಗೆ ಹೇಳಬೇಕಂದ್ರೆ ಮುಂಚೆ ಫಿಸಿಕಲ್ ಅಫೆನ್ಸಸ್ ಜಾಸ್ತಿ ಆಗ್ತಾ ಇದ್ವು ರೀ. ಈಗ ಅದ್ರ ಪ್ರಮಾಣ ಮತ್ತು ಸೈಬರ್ ಅಪರಾಧ ಕಂಪೇರ್ ಮಾಡಿದ್ರೆ ಸೈಬರ್ ಅಪರಾಧನೇ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಎಸ್ಪೆಷಲಿ ವುಮೆನ್, ನಮ್ಮ ಮಹಿಳೆಯರಿಗೆ ಏನು ಆಸೆ, ನಾವು ಮನೆಯಲ್ಲೂ ಕೆಲಸ ಮಾಡ್ತೀವಿ, ನಮಗೆ ವರ್ಕ್ ಫ್ರಮ್ ಹೋಮ್ ಬೇಕಾಗತ್ತೆ ಅಂತ ಅವ್ರು ಏನು ಮಾಡ್ತಾರೆ, ಆನ್ಲೈನಲ್ಲಿ ಯಾರೋ ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ, ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ, ಒಂದು ಟಾಸ್ಕ್ ಕಂಪ್ಲೀಷನ್ ಜಾಬ್ ಕೊಡ್ತೀವಿ ಅಂತ ಹೇಳಿ ತುಂಬ ಜನ ಮಹಿಳೆಯರು ಇದರಲ್ಲಿ ಹಣವನ್ನು ಕಳ್ಕೊಂಡಿದ್ದಾರೆ ರೀ. ನಾ ಏನು ಹೇಳ್ತೀನಿ, ಯಾವುದೇ ವ್ಯಕ್ತಿ ಆಗಲಿ ತಮ್ಮ ಒಬ್ಬರ ಮುಂದೆ ಒಬ್ಬರು ಕುಳಿತು ನಿಮ್ಮ ಸಮಕ್ಷಮದಲ್ಲಿ ಕುಳಿತು ಕನ್ಫರ್ಮೇಷನ್ ಮಾಡಿ ಇಂಥ ಜಾಬ್ಗಳು ತಗೊಳ್ರಿ. ಅದು ಬಿಟ್ಟು ಆನ್ಲೈನಲ್ಲಿ ವರ್ಕ್ ಫ್ರಮ್ ಹೋಮ್ ಕೊಡ್ತೀನಿ ಅಂದರೆ ದಯವಿಟ್ಟು ಅದಕ್ಕೆ ತುತ್ತಾಗಬೇಡಿ ಅಂತ ಹೇಳ್ತೀನಿ ರೀ. ಆಮೇಲೆ ಹಿಂಗೆ ತುತ್ತಾದಾಗ ಇವಾಗ ಫೈನಾನ್ಷಿಯಲ್ ಅಫೆನ್ಸಸ್ ಆಗುತ್ತಲ್ಲ ಸೈಬರ್ ಹೆಡಲ್ಲಿ, ತಾವು 1930 ಇದು ನಮ್ಮ ಸೈಬರ್ ಹೆಲ್ಪ್ಲೈನ್ ನಂಬರ್, ದಯವಿಟ್ಟು ಅದಕ್ಕೆ ಕರೆ ಮಾಡಿ ವಿದಿನ್ 1 hour ಆಫ್ ಅಫೆನ್ಸ್, ಅದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, 1930ಗೆ ಕರೆ ಮಾಡಿ ಇಮಿಡಿಯೇಟ್ಲಿ ತಮ್ಮ ಕಂಪ್ಲೇಂಟ್ ಏನಿದೆ ಅಲ್ಲಿ ತಾವು ದಾಖಲು ಮಾಡಬೇಕ್ರಿ. ಅದು ಬಿಟ್ಟ ಮೇಲೆ ಕಮಿಂಗ್ ಟು ವುಮೆನ್ ಸೇಫ್ಟಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಹೆಣ್ಮಕ್ಳು ಏನಾಗ್ತಾ ಇದ್ದಾರೆ, ಸೈಬರ್ ಅಪರಾಧಗಳಿಗೆ ತುತ್ತಾಗ್ತಾ ಇದ್ದಾರೆ. ಮುಂಚೆ ಏನು ಮಾಡ್ತಿದ್ರು, ನನಗೆ ಲವ್ ಮಾಡು ಹಾಗೆ ಮಾಡು ಅಂತ ಫಿಸಿಕಲಿ ಬಂದು ಟಾರ್ಚರ್ ಮಾಡ್ತಾಯಿದ್ರು. ಈಗ ಹಂಗೆ ಮಾಡೋಂಗಿಲ್ಲ, ಯಾವುದೋ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡ್ತಾರೆ, ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಅವ್ರ ಹೆಸರಲ್ಲಿ ಮತ್ತೆ ಯಾರಿಗೂ ದುಡ್ಡು ಕೇಳೋದು, ವಲ್ಗರ್ ಮೆಸೇಜಸ್ ಕಳಿಸೋದು, ಇದೆಲ್ಲ ಮಾಡ್ತಾರೆ. ಸೊ ನಾನೇನು ಹೇಳೋದಂದರೆ, ನಿಮ್ಮದು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ 2 factor ಅಥೆಂಟಿಕೇಷನ್ ಮಾಡ್ಕೊಳ್ರಿ. ಆಮೇಲೆ ವಾಟ್ಸಪ್ಗಳಿಗೆ 2 step ವೆರಿಫಿಕೇಷನ್ ಮಾಡಿಕೊಂಡು ತಮ್ಮ ಡಿಜಿಟಲ್ ಸ್ಪೇಸನ್ನು ಸೆಕ್ಯೂರ್ ಮಾಡಿಕೊಡ್ರಿ ಅಂತ ನಾನು ಹೇಳ್ತೀನಿ. ಅದಲ್ಲದೆ ಬಿಲೋ 18 years ಏನು ನಮ್ಮ ಮಗು ಅಂತ ಹೇಳ್ತೀವಲ್ಲ ಮಕ್ಕಳಿಗೆ, ನನ್ನ ಒಪಿನಿಯನ್, ನೀವು ತಂದೆ ತಾಯಿ ಏನು ಗಮನ ವಹಿಸ್ಬೇಕಂದ್ರೆ, ಅವ್ರು ಯಾರು ಸೋಷಿಯಲ್ ಬೈ ದೇರ್ ಓನ್ ನೇಮ್, ಅವ್ರು ತಮ್ಮ ಹೆಸರಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಹೊಂದಿರಬಾರ್ದು. ಹಾಗೆ ನಮ್ಮ ಪೇರೆಂಟ್ಸ್ ಅವರ ತಂದೆ ತಾಯಿ ಗಮನ ವಹಿಸಿ ಅದ್ರ ಮೇಲೆ ನಿಗಾ ವಹಿಸಬೇಕು. ನೆಕ್ಸ್ಟ್, ಈಗ ಅಬೋ 18 years ಏನು ಇರ್ತಾರಲ್ರಿ, ಅವರು ಕೂಡ ತಮ್ಮದು ಯಾವುದೇ ಸಿಂಗಲ್ DP ಹಾಕೋದು, ಸಿಂಗಲ್ ಪಿಕ್ಚರ್ ಇರೋದು, DP ಹಾಕೋದಾಗಲಿ, ಪ್ಲಸ್ ಸ್ನ್ಯಾಪ್ಚಾಟಲ್ಲೆಲ್ಲ ಲೈವ್ ಆಗಿ ಕಂಟಿನ್ಯೂಸ್ ಲೈವ್ ಆಗಿರೋದ್ರಿಂದ ಅಲ್ಲಿ ಲೊಕೇಶನ್ ಎಲ್ಲ ಶೇರ್ ಆಗ್ತಾ ಇರುತ್ತೆ. ಸೊ ಅದನ್ನು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಮೈನ್ಯೂಟ್ ಥಿಂಗ್ಸ್ ಮೇಲೆ ಗಮನ ಇಟ್ಟರೆ ಸೈಬರ್ ಅಪರಾಧಗಳನ್ನು ನಾವು ತಡೆಯಬಹುದು. ಮತ್ತು ನಿಮ್ಮದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂದರೆ ನಿಮ್ಮದು ಬ್ಯಾಂಕ್ ಅಕೌಂಟ್ಸ್ ಆಯಿತು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಯಿತು, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಆಯಿತು, ಯಾವುದೇ ಅನ್ನೋನ್ ವ್ಯಕ್ತಿಗೆ, ಅಪರಿಚಿತ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕಾಗೂ ನೀಡಬೇಡ್ರಿ. ನಿಮ್ಗೆ ಏನೇ KYC ಅಪ್ಡೇಟ್ ಬೇಕಾಗಿರ್ಬೋದು ಅಥವಾ ಒಂದು ಅಕೌಂಟ್ ಓಪನ್ ಮಾಡಬೇಕಾಗಿರ್ಬೋದು, ತಾವು ಡೈರೆಕ್ಟ್ಲಿ ಬ್ಯಾಂಕಿಗೆ ಹೋಗ್ರಿ, ಅಲ್ಲಿ ಹೋಗಿ ಒಬ್ಬರು ಸಮಕ್ಷಮ ಮತ್ತೊಬ್ಬರು ಕುಂತ್ಕೊಂಡು ಮಾಡಿಕೊಡ್ರಿ. ಅದು ಬಿಟ್ಟು ಆನ್ಲೈನ್ ಯಾರಿಗೋ ಶೇರ್ ಮಾಡಿದೆ ಅಂತ ಮಾಡಬಾರ್ದು. ಇದರಿಂದ ಈಗ ರೀಸೆಂಟಾಗಿ ಮ್ಯೂಲ್ ಅಕೌಂಟ್ಸ್ ಅಂತ ತುಂಬ ಜಾಸ್ತಿ ಆಗ್ತಾ ಇದೆ. ಮ್ಯೂಲ್ ಅಕೌಂಟ್ಸ್ ಅಂದರೆ ಒಬ್ಬ ವ್ಯಕ್ತಿ ನಿಮಗೆ ಮಂತ್ಲಿ 10,000 rupees ಕೊಡ್ತೀನಿ ಅಂತ ನಿಮ್ಮ ಅಕೌಂಟ್ ಡೀಟೇಲ್ಸ್ ತೊಗೊಂಡು ನಿಮ್ಮ ಅಕೌಂಟನ್ನು ಅವನು ದುರ್ಬಳಕೆ ಮಾಡ್ಕೊಳ್ತಾನೆ. ಬಟ್ ಯಾವಾಗ ಅದು ನಾವು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಅದು ಗೊತ್ತಾಗುತ್ತೆ ಅದು ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದು ಮ್ಯೂಲ್ ಅಕೌಂಟ್ ಆಗುತ್ತೆ. ಇನ್ನೊಂದು ಸೈಬರ್ ಸ್ಲೇವರಿ ಅಂತ ತುಂಬ ಆ್ಯಕ್ಟಿವೇಟ್ ಆಗ್ತಾ ಇದೆ. ಈಗ ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ನಮ್ಮ ಇಂಡಿಯನ್ ಸಿಟಿಸನ್ಸ್ಗೆ ಬೇರೆ ಕಡೆ ಕಾಂಬೋಡಿಯಾ ಆಯಿತು, ನೈಜೀರಿಯಾ, ನಮ್ಮ ಸರೌಂಡಿಂಗ್ ದೇಶಗಳಿಗೆ ಕರ್ಕೊಂಡು ಹೋಗಿ ನಿಮ್ಗೆ ಡಾಟಾ ಎಂಟ್ರಿ ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲಿ ಸೈಬರ್ ನಮ್ಮ ಭಾರತೀಯ ನಾಗರಿಕರ ಮೇಲೆ ಸೈಬರ್ ವಂಚನೆ ಮಾಡಬೇಕಾಗಿ ಅಂತ ಹೇಳಿ ಮಾಡಿಸ್ತಾರೆ. ಸೊ ಅದಕ್ಕೆ ನಿಮ್ಮ ಮಕ್ಕಳಿಗೆ ನೀವು ಬೇರೆ ಹೊರದೇಶಕ್ಕೆ ಜಾಬ್ಗಳಿಗಾಗಿ ಕರೆಸೋಕ್ಕಿಂತ ಮುಂಚೆ ಆ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿಸಿ.
ಬೇರೆ ಯಾರೂ ಬೇಡ, ನಾವು ಪೊಲೀಸರಿದ್ದೀವಿ, ಪ್ರತಿಯೊಂದು ಹದ್ದಿಯಲ್ಲಿ ಪೊಲೀಸ್ ಸ್ಟೇಷನ್ಗಳಿವೆ. ಆ ಪೊಲೀಸ್ ಸ್ಟೇಷನ್ಗೆ ಒಮ್ಮೆ ಒಂದು 10 ನಿಮಿಷ ಬಂದು ಮೇಡಮ್ ಸರಿ ಡಾಕ್ಯುಮೆಂಟ್ ಸರಿ ಇದೆಯೋ ಇಲ್ಲೋ ಅಂತ ಒಮ್ಮೆ ವೆರಿಫೈ ಮಾಡಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಎವ್ರಿ ಸಿಂಗಲ್ ಡೇ ನಾವು ನೋಡ್ತಾ ಇರ್ತೀವಿ ಏನೇನು ಆಗು ಹೋಗುಗಳಿದೆ ಅಂತ. ಸೊ ನಾವು ಅದು ವೆರಿಫೈ ಮಾಡಿ ನಿಮ್ಗೆ ಅಟ್ಲೀಸ್ಟ್ ಏನಾದರೂ ಅಂತ ತಪ್ಪಿದರೆ ನಿಮ್ಮ ಗಮನಕ್ಕೆ ತರ್ತೀವಿ. ಸೊ ದಟ್ ಇದರಿಂದ ನಿಮ್ಮ ಮಕ್ಕಳಿಗೆ ಅಥವಾ ಬೇರೆ ದೇಶಕ್ಕೆ ಹೋಗಿ ಸೈಬರ್ ಸ್ಲೇವರ್ ಆಗೋದನ್ನು ನಾವು ತಡಿಬೋದಾಗಿದೆ. ಪ್ಲಸ್ ಮತ್ತೊಂದು ಮಾಹಿತಿ ನೀಡೋದೇನೆಂದರೆ, ಈ ಸೈಬರ್ ಕ್ರೈಮ್ ಅವೇರ್ನೆಸ್ ಅಂಕೂ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಏನು ಮಾಡಿದೆ, ಸೈಬರ್ ದೋಸ್ತ್ ಅಂತ ಒಂದು ಆ್ಯಪ್ ಮಾಡಿದೆ. ಕೈಂಡ್ಲಿ ಎಲ್ಲರೂ ಆ ಆ್ಯಪನ್ನು ತಾವು ಡೌನ್ಲೋಡ್ ಮಾಡಿರಿ. ಇಲ್ಲಿ ಸಣ್ಣ ಸಣ್ಣ ವಿಡಿಯೋಗಳಾಗಿ ಮಾಡಿ ಹಾಕ್ತಾರೆ. ಎವ್ರಿ ಸಿಂಗಲ್ ಡೇ ಸೈಬರ್ ಅಪರಾಧ ಹೊಸ ಹೊಸ ರೂಪ ಪಡ್ಕೊಳ್ತಾ ಇದೆ. ಸೊ ಅಂತ ಏನೋ ಒಂದು ಹೊಸ ಮೋಡಸ್ ಬಂದರೆ ಅವರು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿರ್ತಾರೆ ವಿಡಿಯೋಸ್. ಆ ವಿಡಿಯೋಸ್ ನೀವು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಸೈಬರ್ ವಂಚನೆ ಆಗ್ತಾ ಇದೆ. ಸೊ ನೀವು ಅದಕ್ಕೆ ತುತ್ತಾಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಎವ್ರಿ ಸಿಂಗಲ್ ನ್ಯೂಸ್ ಪೇಪರ್ ಹೆಂಗೆ ಗೊತ್ತಿರಲ್ಲ, ಹಂಗೆ ಒಮ್ಮೆ ಸೈಬರ್ ದೋಸ್ ಆ್ಯಪ್ ಡೈಲಿ ಒಮ್ಮೆ ಗೋತ್ರು ಆದರೆ ಸೊ ನೀವು ನೋಡೋದಲ್ಲದೆ ನಿಮ್ಮ ಆಸ್ಪಾಸ್ ಇರೋರಿಗೆ ಎಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ನೀಡಿದರೆ ನಾವು ಎಷ್ಟೋ ಸೈಬರ್ ಅಪರಾಧಗಳನ್ನು ತಡೆಯಬಹುದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ವೆನ್ ಕಂಪೇರ್ ಟು ಆಲ್ ಅದರ್ ಸ್ಟೇಟ್ಸ್, ತಮಿಳ್ನಾಡುದಲ್ಲಿ ಸೈಬರ್ ಅಪರಾಧ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ, ಯಾವುದೇ ಕರೆ ಬಂದರೂ ಅವರು ತಮ್ಮ ರೀಜ್ನಲ್ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಮಲ್ಟಿಪಲ್ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತೀವಿ. ಸೊ ಸೈಬರ್ ಫ್ರಾಡ್ಸ್ಟರ್ ಜನರಲಿ ಹಿಂದಿ, ಇಂಗ್ಲೀಷ್ ಮತ್ತು ಲ್ಯಾಂಗ್ವೇಜಸ್ ಎಲ್ಲ ಬಳಸ್ತಾರೆ. ಸೊ ಅದು ಒಂದು ನಾವು ಬೇರೆ ಲ್ಯಾಂಗ್ವೇಜ್ ಬರ್ತಾ ಇದ್ದಾರೆ ಅಂತ ಆ ಲ್ಯಾಂಗ್ವೇಜಲ್ಲಿ ರಿಪ್ಲೈ ಮಾಡಿ ನಾವು ಸೈಬರ್ ವಂಚನೆಗೆ ತುತ್ತಾಗ್ತಾ ಇದ್ದೀವಿ. ಸೊ ಆದಷ್ಟು ನೀವು ಕನ್ನಡದಲ್ಲಿ ಮಾತಾಡಿ ಅಂತ ಸೈಬರ್ ವಂಚನೆಯಿಂದ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಸೈಬರ್ ಸೆಕ್ಯೂರಿಟಿ. ಪ್ಲೀಸ್ ಇದೆಲ್ಲ ಸಣ್ಣ ಸಣ್ಣ ಮಾಹಿತಿಗಳನ್ನು ಸೈಬರ್ ದೋಸ್ತ್ ಆ್ಯಪ್ ಮೂಲಕ ತಾವು ಪಡ್ಕೊಂಡು ಸೈಬರ್ ವಂಚನೆಯಿಂದ ಸೇಫ್ ಆಗಿರ್ರಿ. ಸ್ಟೇ ಸೇಫ್, ಸ್ಟೇ ಸೈಬರ್ ಸೇಫ್ ಅಂತಲೇ ಹೇಳ್ತೇನೆ ರೀ. ಖಂಡಿತ ಮೇಡಮ್. ಮೇಡಮ್, ಇನ್ನು ಮನೆ ಪೊಲೀಸಿಂಗ್ ಈ ವ್ಯವಸ್ಥೆಯ ಕುರಿತು, ಈ ಮನೆ ಪೊಲೀಸಿಂಗ್ ಅನ್ನೋದು ಕೂಡ ದಿಸ್ ಈಸ್ ಅ ಪಾರ್ಟ್ ಆಫ್ ಕಮ್ಯುನಿಟಿ ಪೊಲೀಸಿಂಗ್ ಇದ್ದಂಗೆ. ಅದು ಕೂಡ ಇನ್ನೊಂದು ಏನಾಗಿದೆ ಅಂತಂದರೆ, ಇದು ಕೂಡ ನಮ್ಮ ಗೃಹ ಇಲಾಖೆ ವತಿಯಿಂದ ಜಾರಿ ತಂದೆ. ಇಲ್ಲಿ ಏನಾಗುತ್ತೆ ಅಂದರೆ, ಫಸ್ಟು ಆ ಮನೆಗಳನ್ನು ನಮ್ಮ ಒಂದು ವ್ಯಾಪ್ತಿಯಲ್ಲಿ, ಈಗ ನಮ್ಮ ಕ್ಯಾಂಪ್ ಪೊಲೀಸ್ ಠಾಣೆ ಅಂತ ತಿಳ್ಕೊಳ್ಳಿ, ಮಾರ್ಕೆಟ್ ಸ್ಟೇಷನ್ ಅಂತ ತಿಳ್ಕೊಳ್ಳಿ, ಈ ಒಂದು ವ್ಯಾಪ್ತಿಯಲ್ಲಿ ಎಷ್ಟು ಮನೆಗಳದು, ಅಲ್ಲಿ ಸದಸ್ಯರುಗಳು, ಅವ್ರ ಮನೆ ವಿವರಗಳು, ಅಲ್ಲಿ ಮನೇಲಿ ಎಷ್ಟು ಜನ ಇದ್ದಾರೆ, ಏನು ಕೆಲಸ ಮಾಡ್ತಾರೆ. ಸೊ ಇದು ನಥಿಂಗ್ ಬಟ್ ಇದು ಡಾಟಾ ಎಂಟ್ರಿ ಇದ್ದಂಗೆ. ಆ ಡಾಟಾ ಎಂಟ್ರಿ ಮೂಲಕ ಆ ಪೊಲೀಸ್ ಅಲ್ಲಿ ಮನೆಗೆ ಹೋಗೋದ್ರ ಮೂಲಕ ಅವರ ಒಂದು ಪ್ರತಿಯೊಂದು ಪ್ರಾಬ್ಲಮ್ಸ್ಗಳನ್ನ ತಿಳ್ಕೊಳೋದ್ರ ಮೂಲಕ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ರೆ ಅದನ್ನು ಫ್ರ್ಯಾಕ್ಷನ್ ಆಫ್ ಅಥವಾ 1 or 2 days ಇಷ್ಟು ಡೇನ ಅಂತ ಇರುತ್ತೆ, ಅದರೊಳಗಡೆ ಸಾಲ್ವ್ ಮಾಡ್ತಾರೆ. ಅಂದರೆ ಈಗ ನಮ್ಮ ಇಲಾಖೆ ಸಂಬಂಧಪಟ್ಟಂದರೆ, ಈಗ ಆಲ್ಮೋಸ್ಟ್ ಏನು ಹೇಳ್ತಿರ್ತಾರೆ, ಒಬ್ಬರು ಇಲ್ಲಿ ಗಾಂಜಾ ಜಾಸ್ತಿ ಬಂದು ಹೊಡಿತಿರ್ತಾರೆ, ಇಲ್ಲಿ ಯಾವುದೋ ಒಂದು ಓಸಿ ಮಟ್ಟ ಗ್ಯಾಮ್ಲಿಂಗ್ ಜಾಸ್ತಿ ಆಗ್ತಿದೆ ಅಂತ ಇನ್ಫಾರ್ಮೇಷನ್, ನಮ್ಮ ಮನೆ ಬಾಜುನ ಹಿಂಗೆ ಆಗ್ತಿದೆ ಅಂತ ಅನ್ಬೋದು, ಅಥವಾ ಒಂದು ಯಾವುದೋ ಸಿವಿಲ್ ಮ್ಯಾಟ್ರ್ ಹೇಳ್ಬೋದು. ಇಂಥ ಕೆಲವೊಂದು ಪ್ರಕರಣ ಹೇಳ್ತಾರೆ. ನಮ್ಮ ಇಲಾಖೆ ಬಂದದ್ದು ಮಾಡ್ತಾರೆ, ನಾವು ಇಮಿಡಿಯೇಟಾಗಿ ಆ ಒಂದು ಏನೇನು ಮಟ್ಕ ಓಸಿ ಗ್ಯಾಮ್ಲಿಂಗ್ ನಡೀತಾ ಇದ್ದರೆ ನಾವು ವಾಚ್ ಮಾಡಿ, ಸರ್ವೆಲೆನ್ಸ್ ಮಾಡಿ ಅಲ್ಲಿ ಪ್ರಕರಣಗಳು ದಾಖಲಿಸ್ತೀವಿ, ರೈಡ್ ಮಾಡಿ. ಅದು ಬಿಟ್ಟರೆ ಇನ್ನು ಗಾಂಜಾ ಸಂಬಂಧಪಟ್ಟಂಗೆ ಏನೇ ಮಾಹಿತಿ, ಕನ್ಸಪ್ಷನ್ ರೇಟು ಜಾಸ್ತಿ ಇದೆ. ಆ್ಯಕ್ಚುಲಿ ಇವಾಗ ನಮ್ಮ ಮಾನ್ಯ ಕಮಿಷನರ್ ಸರ್ ಬಂದಾಗಿದ್ದ ಗಾಂಜಾ ಪ್ರಕರಣಗಳು ಹೆಚ್ಚು ದಾಖಲಾಗಿದ್ದು, ಗಾಂಜಾ ಮಾರುವವರು ಮತ್ತು ಸೇದುವವರು ಕಡಿಮೆ ಆಗಿದೆ ಅಂತ ಅಂತೀನಿ. ಯಾಕಂದರೆ ಹೆಚ್ಚು ಪ್ರಕರಣ ದಾಖಲಾಗ್ತಿದೆ ಅಲ್ಲ. ಸೊ ಆ ತೀವ್ರತೆಯನ್ನು ತಿಳಿದ್ಬಿಟ್ಟು ಏನು ಮಾಡ್ತಿದ್ದಾರೆ, ಇವಾಗ ಪೆಡ್ಲರ್ಗೂ ಕೂಡ ಹೆದರ್ತಾರೆ, ಸ್ವಲ್ಪ ಕಡಿಮೆ ಆಗಿದೆ. ಸೊ ಹಾಗಾಗಿ ಇದು ಒಂದು ಈ ಮನೆ ಪೊಲೀಸಿಂದ ಇದು ಹೆಲ್ಪ್ ಆಗ್ಬೋದು. ಯಾಕಂದರೆ ಅವರು ಆ ಮಾಹಿತಿನೂ ಕೊಡೋದು ಸ್ವತಃ ಅವ್ರ ಡಾಟಾನ. ಇನ್ನೊಂದು ಬಂದಿದೆ ಲಾಕ್ಡೌನ್ ಸಿಸ್ಟಮ್, ಅದು ಕೂಡ ಇಟ್ ಈಸ್ ನಥಿಂಗ್ ಬಟ್ ನಾವು ಹೊರಗಡೆ ಎಲ್ಲೋ 2-3 ದಿನ ಅಥವಾ 1 ವೀಕ್ ಎಲ್ಲೇ ಹೋಗಲಿ, ಅಲ್ಲಿ ಸಂಬಂಧಪಟ್ಟ 112ಗೆ ಅಥವಾ ಮತ್ತೆ ಸಂಬಂಧಪಟ್ಟ ಕಂಟ್ರೋಲ್ ರೂಮ್ಗೆ ತಮ್ಮ ಒಂದು ಲೊಕೇಶನ್ ಪ್ಲಸ್ ಅವ್ರ ನಂಬರು ಹಿಂಗೆ ಕೊಟ್ಬಿಟ್ಟು ನಾವು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ಕೂಡ ಏನಾಗುತ್ತೆ, ಅವ್ರ ಮನೇಲಿ ಏನು ಬೆಲೆ ಬಾಳೋ ವಸ್ತುಗಳಾಯಿತು, ಬೆಲೆ ಬಾಳೋ ಗೋಲ್ಡ್ ಆಯಿತು, ಈ ಥರ ಪ್ರಾಪರ್ಟಿಗಳು ಏನೇ ಬಿಟ್ಟೋದ್ರು ಕೂಡ ಅದಕ್ಕೊಂದ್ಸರಿ ನಮ್ಮಲ್ಲಿ ಬೀಟ್ ಸಿಬ್ಬಂದಿ ಮತ್ತು ಹೊಯ್ಸಳ ಶಕ್ತಿ ಎಲ್ಲ ರೌಂಡ್ಸ್ ಮಾಡ್ತಾರೆ. ಇದರಿಂದ ನಮಗೆ HBTಗಳು ತಪ್ಪಿಸ್ದಂಗೆ ಆಗುತ್ತೆ. ಇದರಿಂದ ಇವಾಗ ಗೋಲ್ಡ್ ವ್ಯಾಲ್ಯೂ ಎಷ್ಟಿದೆ ಅಂತ ನಿಮಗೆ ಗೊತ್ತು. ಸೊ ಇದು ಈ ರೀತಿ ಪ್ರಿವೆಂಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಮನೆ ಪೊಲೀಸಿಂಗು, ಇದನ್ನು ಅಷ್ಟೇ ಅಲ್ಲ, ಇದ್ರ ಮೂಲಕ ಏನಾಗುತ್ತೆ ಅಂದರೆ, ಸಂಬಂಧಪಟ್ಟ ಇವಾಗ ರೋಡ್ ಸೇಫ್ಟಿ, ರೋಡು ಸರಿ ಇಲ್ಲ, ನೀರು ಬರ್ತಾ ಇಲ್ಲ, ಅಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದು ಅಲ್ಲ, ಅದರಲ್ಲಿ ಏನೋ ಸಮಸ್ಯೆಗಳು ಬಂದರೂ ಕೂಡ ಆಯಾ ಗ್ರಾಮ ಪಂಚಾಯತಿ, ಆಯಾ ಇಲಾಖೆ ಪತ್ರ ಮುಖಾಂತರ ನಾವೇನು ಮಾಡ್ತೀವಿ, ಹಿಂಗಾಗಿದೆ, ಇಂಥ ವ್ಯಕ್ತಿ, ಇಂಥ ಬೀಟು, ಇಂಥದ್ರಲ್ಲಿ ಹಿಂಗಾಗಿದೆ ಸಮಸ್ಯೆ ಎಂದು ಸಭೆ ಬಗೆಹರಿಸ್ಬೇಕಂತೇಳಿ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಮುಖೇನ ನಾವು ವ್ಯವಹಾರ ನಡೆಸ್ತೀವಿ. ಸೊ ಅದ್ರ ಮೂಲಕ ಎಷ್ಟೋ ಸಮಸ್ಯೆಗಳು ಬಗೆಹರಿತದವು. ಲೈಟ್ ಸಮಸ್ಯೆ ಆಯಿತು, ನೀರಿನ ಸಮಸ್ಯೆ, ರೋಡ್ ಸಮಸ್ಯೆ ಆಯಿತು, ಅದನ್ನು ನಾವು ಅವ್ರದ್ದು ಸಮಸ್ಯೆಗಳು ತೊಗೊಂಡು ಮನೆ ಪೊಲೀಸಿಂಗ್ ನಾವು ಡಾಟಾ ಎಂಟ್ರಿ ಮಾಡಿಬಿಟ್ಟು ಅದ್ರ ಮೂಲಕ ಆ ಸಂಬಂಧಪಟ್ಟ ಇಲಾಖೆ ಕೂಡ ನಾವು ಮೀಡಿಯೇಟರ್ ಆಗಿ ಕೆಲಸ ಮಾಡ್ದಂಗೆ ಆಗುತ್ತೆ. ಸೊ ಇದರಿಂದ ಎಷ್ಟೋ ಏನಾಗುತ್ತೆ ಅಂತಂದರೆ,
ಅಹವಾಲುಗಳು ಜಾಸ್ತಿ ಆಗೋದ್ರಿಂದ ಕೆಲಸಗಳು ಆಗ್ತಾಯಿದ್ದವು. ಸೊ ಅದರಿಂದ ನಮ್ಮ ಕ್ರೈಮ್ ಪ್ರಿವೆನ್ಷನ್ ಕೂಡ ಆಗ್ತಾಯಿದೆ. ಮತ್ತು ಇನ್ನೊಂದಂದರೆ HBT ಅಂತ ಪ್ರಕರಣಗಳು ಕೂಡ ಕಡಿಮೆ ಆಗ್ತಿದೆ. ಸೊ ಇದು ಗೃಹ ಇಲಾಖೆ ತಂದಿರುವ ಅತ್ಯುನ್ನತ ಯೋಜನೆ ಆಗಿದೆ. ಇದರಿಂದ ಒಂದು ಆಸಕ್ತಿ ಏನಂತ ನಮ್ಮ ಗೃಹ ಸಚಿವರಿಗೆ ಭಾಳ ಇದ್ರದ್ದು ಓರಿಯೆಂಟೆಡ್ ಆಗಿದೆ. ಸೊ ಹಾಗಾಗಿ ನಾವು ಇದ್ರ ಮೇಲೆ ಭಾಳ ವರ್ಕ್ ಮಾಡಿದ್ದೀವಿ. ಇವಾಗ ಎಲ್ಲ ಮನೆ ಡಾಟಾಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡೋಕ್ಕೆ ಮನೆಗೆ ಹೋಗಿ ಅದಕ್ಕೆ ಒಂದು ಪೊಲೀಸ್ ಸಿಬ್ಬಂದಿ ಬೀಟ್ ಸಿಬ್ಬಂದಿ ಇರ್ತಾರೆ, ಅವ್ರ ಜೊತೆಗೆ ನಾವು ಕೂಡ ಕೆಲವೊಂದು ಮನೆಗಳು ಭೇಟಿ ಕೊಟ್ಟು ನಾವು ಮಾಡೋದು. ಇನ್ನದ ಒಂದು ಸಿಬ್ಬಂದಿಗೆ ಇಷ್ಟು ಮನೆ ಅಂತ ಕೊಟ್ಟು ಇಷ್ಟು ಏರಿಯಾ ಅಂತ ಕೊಟ್ಟು ಅದರದ್ದೆಲ್ಲ ಡಾಟಾನ ಕಲೆಕ್ಟ್ ಮಾಡಿ ಅವ್ರದ್ದು ಏನೇ ಸಮಸ್ಯೆಗಳಿದ್ರು ಆ ಬುಕ್ಕಲ್ಲಿ ಬರ್ಕೊಂಬಂದು ನಮ್ದಾಗಿದ್ರೆ ಅಲ್ಲಿ ಬಗೆಹರಿಸೋದು, ಸಂಬಂಧಪಟ್ಟ ಇಲಾಖೆದ್ರೆ ಅಲ್ಲಿ ಪತ್ರ ವ್ಯವಹಾರ ಮಾಡಿಸೋದು. ಈ ಥರ ಒಂದು ಮನೆ ತುಂಬ ಒಳ್ಳೆ ಯೋಜನೆ ಆಗಿದೆ. ಅದನ್ನು ಬಳಸ್ಕೊತಾ ಇದ್ದಾರೆ ಕೂಡ. ಖಂಡಿತ ಮೇಡಮ್ ಇನ್ನು ಪೊಲೀಸ್ ಸೇವೆಗೆ ಸೇರಬೇಕು ಅನ್ನುವಂತಹ ಯುವತಿಯರಿಗೆ ತಾವು ಒಂದು ಸಲಹೆಯನ್ನು, ಪ್ರೇರಣಾದಾಯಕ ಸಲಹೆಯನ್ನು ನೀಡೋದಾದರೆ ಯಾವ ಒಂದು ಸಲಹೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ? ಪೊಲೀಸ್ ಅಂದರೆ ಎಲ್ಲರೂ ಪೊಲೀಸ್ಗೆ ಅಟ್ರಾಕ್ಟ್ ಆಗೋದು ಯೂನಿಫಾರ್ಮ್ ನೋಡಿ. ಎಸ್, ನಮಗೆ ಬಹಳ ಖುಷಿ ಇದೆ, ಬಹಳ ಹೆಮ್ಮೆ ಇದೆ ನಾವು ಈ ಡಿಪಾರ್ಟ್ಮೆಂಟಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅಂತ. ವಿ ವರ್ಕ್ ಆ್ಯಸ್ ಅ ಫ್ರಂಟ್ ಲೈನ್ ವರ್ಕರ್ಸ್. ಜನರ ಕುಂದು ಕೊರತೆಗಳನ್ನು ನಾವು ಫ್ರಂಟ್ ಲೈನ್ ವರ್ಕರ್ಸ್ ಆಗಿ ಫಸ್ಟ್ ನಾವು ಅವ್ರ ಕಣ್ಣೀರು ಒರೆಸಿ ಅವ್ರಿಗೆ ಖುಷಿ ಮಾಡಿ ಕಳಿಸ್ತೀವಿ. ನಾವು ಯಾವಾಗಲೂ ಪೊಲೀಸ್ ಸ್ಟೇಷನಿಂದ ಹೋಗುವಾಗ ಅವ್ರ ಹೆಲ್ಪ್ ತೊಗೊಂಡು ಖುಷಿಯಾಗಿ ಹೋಗ್ತಾ ಇರ್ತಾರೆ. ಮೇಡಮ್ ಬರ್ತೀವಿ ಅಂತ ಹೇಳ್ತಾರೆ, ನಾವು ಅಂತೀವಿ ಮತ್ತೆ ಬರಬೇಡ್ರಿ, ಖುಷಿಯಾಗಿ ಅಲ್ಲೇ ಇರ್ರಿ ಅಂತ ಹೇಳ್ತೀವಿ. ಸೊ ನೀವು ಸಮಾಜಕ್ಕಾಗಿ ಒಳ್ಳೆ ಕಾರ್ಯ ಮಾಡ್ಬೋದು, ಜನರಿಗಾಗಿ ಒಳ್ಳೆ ಸೇವೆ ಸಲ್ಲಿಸ್ಬೋದು ಈ ಡಿಪಾರ್ಟ್ಮೆಂಟ್ಗೆ. ಸೊ ಈಗ ನೀವು ಭಾಳ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ಬೋದು. ಒಂದು ಸಮಾಜಕ್ಕೆ ಚಲೋ ಕೆಲಸ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರ್ರಿ, ಖಾತೆಗೆ ಬರ್ರಿ, ಬಂದು ಚೆನ್ನಾಗಿ ಕೆಲಸ ಮಾಡಿ ಅಂತ ನಾನು ಹೇಳ್ತೇನೆ ರೀ. ಮೇಡಮ್, ಈಗ ಮುಂಬರುವ ಒಂದು ದಿನಗಳಲ್ಲಿ ಅಕ್ಕಪಡೆಯನ್ನು ಇನ್ನಷ್ಟು ಬಲಪಡಿಸುವುದಕ್ಕಾಗಿ, ವಿಸ್ತರಿಸುವುದಕ್ಕಾಗಿ ಯಾವೆಲ್ಲ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಅಂತ ಮೇನ್ ಹೇಳ್ಬೇಕಾದ್ರೆ ಮೇಡಮ್ ಏನಾಗಿದೆ ಅಂತಂದರೆ, ಈಗ ನಾವು ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣನೇ ಇದ್ರ ದೌರ್ಜನ್ಯ ತಡೆಗಟ್ಟೋದೇ ಇದ್ರ ಉದ್ದೇಶ ಅಂತ ಹೇಳ್ತಿದ್ವಲ್ಲ. ಇದನ್ನ ಅನಾಥ ಮಕ್ಕಳು, ನಿರ್ಗತಿಕ ಮಕ್ಕಳಿಗೂ ಕೂಡ ನಾವು ರೆಸ್ಕ್ಯೂ ಮಾಡ್ತಿದ್ದೀವಿ. ಅದನ್ನು ರೆಸ್ಕ್ಯೂ ಮಾಡಿಬಿಟ್ಟು CWCಗೆ ನಾವು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅಲ್ಲಿ ಕೂಡ ಅಲ್ಲಿ ಮಕ್ಕಳಿಗೆ ವಸತಿ ಆಯಿತು, ಶಿಕ್ಷಣ ಆಯಿತು, ಈ ಥರ ಎಲ್ಲ ಸಂಬಂಧಪಟ್ಟ CWC ಚೈಲ್ಡ್ ವೆಲ್ಫೇರ್ ಕಮಿಟಿ ಮಾಡುತ್ತೆ. ಸೊ ಮಹಿಳೆಯರಿಗೂ ಕೂಡ ದೌರ್ಜನ್ಯಕ್ಕೊಳಗಾದ ಮಹಿಳೆಯರು ಕೂಡ ಸಖಿ ಒನ್ ಸ್ಟಾಪ್ ಸೆಂಟ್ರು ಮತ್ತು ಈ ಶಕ್ತಿ ಸದನ ಅಂತದ್ದು ಅಂತಲ್ಲಿ ಕೂಡ ಶೆಲ್ಟರು ಪ್ಲಸ್ ಅವರಿಗೆ ಇವಾಗ ಏನಾಗಿದೆ ಬಂದರೆ ಮೇಡಮ್, ಕಸೂತಿ ಹೊಲಿಯೋದು, ಹೊಲಿಗೆ ಕೆಲಸಕ್ಕೆ ಆ ಥರದ್ದೆಲ್ಲ ವೋಕಲ್ ಎಜುಕೇಷನ್ ಅಂದರೆ ವೃತ್ತಿಪರ ಶಿಕ್ಷಣಗಳು ನೀಡೋದು ಆಯಿತು, ಆ ಥರ ಒಂದು ನಡೀತಾ ಇದೆ. ಸೊ ಈಗ ಸಮಾಜದಲ್ಲಿ ಮಗು ಆಯಿತು, ಮಹಿಳೆ ಆಯಿತು, ಮಹಿಳೆ ಒಂದು ತನ್ನ ಕುಟುಂಬ, ತನ್ನ ಒಂದು ಗಂಡನ ಮನೆ, ತನ್ನ ಒಂದು ಕುಟುಂಬ, ಸ್ವತಃ ತಂದೆ ತಾಯಿಯಿಂದ ಅಲ್ಲಿದ್ದನೂ ಕೂಡ ಬದುಕಲಾರ್ದೇ ಅಥವಾ ಅನಾಥವಾಗಿದ್ದು ಕೂಡ ಅಲ್ಲಿ ಇರಲಾರ್ದೇ ಎಷ್ಟೋ ಹೆಣ್ಮಕ್ಳು ಬಳತಿರ್ತಾರೆ. ಅವ್ರಿಗೂ ಕೂಡ ಇದು ಒಂದು ಪ್ಲಾಟ್ಫಾರ್ಮ್. ಏನು ಸಖಿ ಒಂದು ಸ್ಟ್ಯಾಂಪ್ ಇರುತ್ತೆ, ಶಕ್ತಿ ಸದನ ಇದೆ, ಎಷ್ಟೊಂದು ಇದೆ. ಮತ್ತು ಇದ್ರಿಗೆ ಮೇನ್ ಆಗಿ ಅವರಿಗೆ ಶಿಕ್ಷಣ ನೀಡೋಕ್ಕೋಸ್ಕರ ನಾನು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಹೇಳು, ಅದು ಕೂಡ ಮಹಿಳಾ ಪರ ಏನೇನು ತೊಂದರೆಗಳು ಇದ್ದರೂ ಕೂಡ ಆ ಕಾನೂನಲ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ. ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಹೇಳು ಅದೇ ರೀತಿ ಹೆಲ್ಪ್ ಮಾಡ್ತಾ ಇದೆ ಕೂಡ. ಇದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಎರಡು ಸಹಕಾರ ಇದರಿಂದ ಜಾಸ್ತಿ ಚೆನ್ನಾಗಿ ಹೆಚ್ಚಿನ ಕಾರ್ಯಗಳು ಆಗ್ತಿದ್ದವು. ಮೇಡಮ್, ಕೊನೆಯದಾಗಿ ಒಂದು ಮಹಿಳಾ ದಿನಾಚರಣೆ ಈ ಒಂದು ಸುಸಂದರ್ಭದಲ್ಲಿ ಮಹಿಳೆಯರಿಗೆ ಕಿವಿ ಮಾತು ಅನ್ನೋದಾದರೆ ಯಾವ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ನಿಮ್ಮ ಫಿಸಿಕಲ್ ಸ್ಪೇಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಿಮ್ಮ ಡಿಜಿಟಲ್ ಸ್ಪೇಸ್ ಇಂಪಾರ್ಟೆಂಟ್ ಆಗಿದೆ. ಸೊ ಜಾಗರೂಕರಾಗಿ, ಸತರ್ಕರಾಗಿ, ಮತ್ತು ಸೈಬರ್ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟೇ ಸೈಬರ್ ಸೇಫ್. ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಖಂಡಿತ ಮೇಡಮ್. ಅಕ್ಕಪಡೆ ಯಾವ ರೀತಿ ಒಂದು ಕೆಲಸವನ್ನು ನಿರ್ವಹಿಸುತ್ತೆ, ಅದರಿಂದ ಮಹಿಳೆಯರು ಹೇಗೆ ಸಹಾಯನ ಪಡೆಯಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯೇಷು ದಾಸಿ ಕರಣೇಷು ಮಂತ್ರಿ ಭೋಜೇಷು ಮಾತಾ ಶಯನೇಷು ರಂಭಾ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಸ್ನೇಹಿತರೆ, ಇದಾಗಿತ್ತು ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ವಿಶೇಷ ಅತಿಥಿಗಳು ಸುಮನ್ ಪವಾರ್, PSI ಸೈಬರ್ ಅಪರಾಧ ಪೊಲೀಸ್ ಠಾಣೆ ಬೆಳಗಾವಿ ನಗರ, ಮತ್ತು ಎ ರುಕ್ಮಿಣಿ, PSI ಕಾನೂನು ಸುವ್ಯವಸ್ಥೆ ಕ್ಯಾಂಪ್ ಪೊಲೀಸ್ ಠಾಣೆ ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ಧ್ವನಿ 90.4 FM. ನಮಸ್ಕಾರ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ. KLE ಕನಸು ನನಸದ ವೇಣು ಧ್ವನಿ.